ಅತ್ತಿಗೆ ಮನೆಗೆ ಬಂದು ಮಂಗಳಗೌರಿಯಂತೆ ಮನೆ ಬಳಿಗೆ ಮುತ್ತಾದ ಮಕ್ಕಳನ್ನು ಹೆತ್ತ ನಂತರ ನನ್ನ ಮದುವೆ. ನಿನಗೊಂದು ಒಳ್ಳೆಯವರೇ ಸಿಕ್ಕರೆ ನಿನಗೆ ಮದುವೆ ಮಾಡುತ್ತೇವೆ. ನೀನೇ ಒಂದು ಹೆಣ್ಣು ಕೂಡಗತ್ತೀವ ಮಾಡ್ಕೋತೀನಿ. ನಾನು ಕಣ್ಣಿಗೆ ಕುಂಕುಮ ಹಾಕೋದಿಲ್ಲ, ಕೈಗೆ ಹಸಿರು ಬಳೆಗಳು ಹಾಕೋದು, ಹೊಸ ಸೀರೆ ಅಂತ ಉಳಿಲೂ ಇಲ್ಲ. ಈ ಜನರು ಎಲ್ಲರೂ ಮಾತಾಡ್ತಾರಲ್ಲ, ಮಾತನಾಡ್ತಾರೆ. ಮದುವೆ ಆದ ಮೊದಲೇ ದಿನನೇ ಗಂಡನನ್ನು ಕಳೆದುಕೊಂಡು ಮುಂದೆ ಹಾಜಳಂತ ಎಲ್ಲರೂ ಈ ಯೋಚಿಸಿ ಮಾತನಾಡ್ತಾರಲ್ಲ ಈ ಜನರು. ಜನ ಏನೇ ಆಗಲಿ, ಆದರೆ ನೀನು ಕಿವಿ ಕಳಿಸ್ಕೊಡ. ಆದರೆ ಏನೇ ಅಂದರೂ ಕೂಡ ನೀನು ಅಕ್ಕ ಮಾಡಿಯಂತೆ ಸಿಹಿಯಾದ ಅಕ್ಕ ಮಾಡಿಯಂತೆ ನನ್ನ ತಂಗಿ ಅಪ್ಪದ ಚಿನ್ನ. ಊಟ ಮಾಡಿ ಬನ್ನಿ ಹೋಗೋಣ. ಅಣ್ಣ, ನೀನು ಅಣ್ಣನಷ್ಟೇ ಅಲ್ಲ, ದೇವಮಾನವ. ಅಣ್ಣ, ನನಗೆ ನೌಕರಿ ಸೇರಿದಾಗ ನನಗೆ ನೌಕರಿ ಸಿಕ್ಕ ಮೇಲೆ ತಂಗಿಯ ಮದುವೆ ವಿಜೃಂಭಣೆಯಿಂದ ಮಾಡೋಣ. ಒಂದು ವರ ಹುಡುಕು. ತಂಗಿಯ ಮದುವೆ ವಿಜೃಂಭಣೆಯಿಂದ ಮರು ಮದುವೆ ಮಾಡೋಣ. ತಂಗಿಯ ಬಾಳೆ ನಮ್ಮ ಬಾಳು, ನಮ್ಮ ಉಸಿರು. ಊಟ ಮಾಡೋದಕ್ಕಿಂತ ಮುಂಚೆ ಇದೇ ಒಂದು ನಮ್ಮ ಮನೆಯಲ್ಲಿ ಸಂತೋಷವಾಗಿ ಎಲ್ಲರೂ ಕಾಣ. ಅಣ್ಣ ತಂಗಿಯರಿಗೆ ಬಂದ ಜನ್ಮ ಜನ್ಮದ
ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಯ ಧರ್ಮಸ್ಯ ಸದಾತ್ಮಂ ಸೃಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಇದೇನ್ರಪ್ಪ ಕಲನಾಯಕನ ಬಾಯಲ್ಲಿ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯ ಟಾಸ ಹೆಚ್ಚಾದಾಗ ನಮ್ಮಂತ ಕಲನಾಯಕರ ದಬ್ಬಾಳಿಕೆ ಹೆಚ್ಚಾದಾಗ ನಿಮ್ಮ ದೇವರು ಯಾವುದಾದ್ರೂ ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ. ತಲೆ ಹಿಡಿಯೋರ್ ಕಲಿಯುಗ, ತಲೆ ತೆಗಿಯೋರ್ ಕಲಿಯುಗ, ತಲೆ ಒಡೆಯೋರ್ ಕಲಿಯುಗ. ಅಂದಾಗ ದೇವ್ರು ಹುಟ್ಟಿ ಬರೋದಂದ್ರೇನು, ನಮ್ಮ ಕಲನಾಯಕರ ಮಟ್ಟ ಹಾಕೋದಂದ್ರೇನು? ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದರೆ ಸಾಕು, ಮನೆ ಮನೆ ಮುಂದೆ ಬಂದು ಭವಿಷ್ಯ ಅಂತ ಭಿಕ್ಷೆ ಬೇಡ್ತೀವಿ. ತಿನ್ನಾಕ ಕೋಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಹೋಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಇಲ್ಲ ಸಲ್ಲದ ಕಥೆಗಳನ್ನ ಕೇಳ್ತೀವಿ, ತಿನ್ನೋ ಕನ್ನ ಕೊಡ್ತೀವಿ, ಹೊಡಿಯೋ ಕೆಂಡ ಕೊಡ್ತೀವಿ, ಪ್ರಸಂಗ ಬಿದ್ರ ಮೊದಲಾಗ ಮಲ್ಕೊಳಕ್ ಹೆಣ್ಣ ಕೊಡ್ತೀವಿ. ಮಾಡಿ ಹೋಟ್ ಕಿತ್ಕೊಳ್ತೀವಪ್ಪ, ಹೋಟ್ ಕಿತ್ಕೊಳ್ತೀವಿ. ಅದಾದ್ಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗೋಮುತ್ತೀವಿ. ಗೋಮುಸ್ಕೊಳ್ಳಕ ಬೇಕು. ಇದು ನಮ್ಮಂತ ರಾಜಕೀಯರು ಹಾಕೋ ಲೆಕ್ಕಾಚಾರ. ನಿಮಗ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರು ಅಂತ ಹೇಳಲ್ಲ. ನಮ್ಮ ಸಬರಿನ ನಮಗೆ ಹೆಚ್ಚಾಗಿರ್ತೀರಪ್ಪ, ಊರು ಸಬರಿಯಲ್ಲಿಂದ ತೊಳೆಯೋಣ ಅಂತ ಸುಮ್ಮನೆ ಇರ್ತೀರ. ನೀವು ಯಾವತ್ತೂ ಅಲ್ಲೇ ಇರ್ಬೇಕು, ನಾವು ಇಲ್ಲೇ ಇರ್ಬೇಕು.
ಬದಲಾಗಲ್ಲ. ಬದಲಾಗೋಕೆ ನಮ್ಮಂತ ರಾಜಕಾರಣ ಬಿಡೋದು ಇಲ್ಲ. ಸರ್ಕಾರಿ ದವಾಖಾನೆ ಮಾಡಿಕೊಡಿ, ಸರ್ಕಾರಿ ಶಾಲೆ ಮಾಡಿಕೊಡಿ, ರಸ್ತಾ ಮಾಡಿಕೊಡಿ ಅಂತ ಹೇಳ್ತಾ ಹೋದ್ರೆ ಹಿಂದೆ ಬಿದ್ದು ಹೊಟ್ಟೆ ಯಾರನ್ನೇ ಮಾಪ ಕೊಡ್ತಾನೆ. ಆಫ್ಟರ್ ಆಲ್ ಒಬ್ಬ ಪಂಚಾಬ್ದವನು ಬೆಳಿಗ್ಗೆ 100 ಇದ್ದು 200 ಆಗ್ಲಿ ಅಂತ ಆಸೆ ಪಡ್ತಾನೆ. ನಾವು ಆಸೆ ಪಡೋ ತಪ್ಪ. ಒಬ್ಬ ರೈತ ಒಂದು ಬೀಜ ಬಿತ್ತಿದ್ರೆ ಒಂದು ತಲೆಗೆ ಆಸೆ ಪಡ್ತಾನೆ. ಇದೇ ನಿಮ್ಮ ಮುಸುಡಿ ನಂಬ್ಕೊಂಡು ತಲೆಗೆ 500,000 ಹಾಕ್ತೀವಲ್ಲ, ಹೆಂಗ್ ತೆಗಿಬೇಕಪ್ಪ, ಹೆಂಗ್ ತೆಗಿಬೇಕ? ನೀವು ಯಾವತ್ತೂ ಬದಲಾಗಲ್ಲ. ಬದಲಾಗಕ್ಕೂ ನಾವು ಬಿಡಲ್ಲ. ಇಟ್ ಈಸ್ ಮೈ ಓನ್ ಬಿಸ್ನೆಸ್. ಗರ್ಭ ಶ್ರೀಮಂತ ಸೊಕ್ಕಿನ ಸೋಳೆ ಮಗನೇ, ನಿನ್ನ ತಂಗಿಯನ್ನು ಮೊದಲು ನನಗೆ ಕೊಡ್ತೀನಿ ಅಂತೇಳಿ ನಂತರ ನನಗೆ ಹಾಗೆ ಬರೋರು ಮಾಲ್ ಕೇಳಿ ಬೆಂಗಳೂರು ಬ್ಯಾಂಕ್ ಮ್ಯಾನೇಜರ್ ಜಗನ್ನಾಥನ್ಗೆ ದಾರಿ ಕೊಟ್ಟಲ್ಲ. ಓ ಹೇಗೈತಿ ನಿನ್ನ ತಂಗಿಯ ಸಂಸಾರ? ಮದುವೆಯಾದ ಪ್ರಥಮ ರಾತ್ರಿಯಲ್ಲಿ ನಿನ್ನ ತಂಗಿ ಗಂಡ ಬ್ಯಾಂಕ್ ಮ್ಯಾನೇಜರ್ ಅನ್ನು ಕೊಲೆ ಮಾಡಿ ಈ ಜಗತ್ತಿನಿಂದಲೇ ಕಳಿಸಿ ಇಡೀ ಬ್ಯಾಂಕ್ ಲೂಟಿ ಮಾಡ್ಕೊಂಡು ಬಂದಿರುವೆ. ಹೇಗೈತಿ ನಾಗರಾಜನ ಆಟ? ತಮ್ಮ ಸೋಮಶೇಖರ್ ಮೈಸೂರಿನಿಂದ ಬರ್ತಾ ಇದ್ದಾನೆ. ಅವನು ಬಂದಾಗ ಅವಳು ವಿಷಯ ತೆಗಿತಾನೆ. ಹೇಗಾದರೂ ಮಾಡಿ ವರದಕ್ಷಿಣೆ ಪಡೆದೆ ಮದುವೆ ಆಗ್ತೀನಿ ಅಂತ ಹೇಳಿ ಮದುವೆ ಆದ ಮರುದಿನವೇ ನನ್ನ ಕಾರಾಸ್ಥಾನದಿಂದ ಅವರ ಆಸ್ತಿನೆಲ್ಲ ಎಟ್ಟಾಕಿ ಅಣ್ಣ ತಮ್ಮಂದರು ಬೀದಿ ಬಿಕಾರಿ ಮಾಡಿ ಬೀದಿ ಬೀದಿ ಭಿಕ್ಷೆ ಬೇಡಲು ಹಚ್ಚಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. 。 . 。 . 。 . 。 . 。 . 。 . 。 . 。 . 。 . 。 . 。 。 。 。 . 。 . 。 。 。 。 . 。 。 。 。 . 。 。 . 。 。 . 。 。 . 。 . . 。 .
ಮಧ್ಯೆ ನಡೆಯ ಯುದ್ಧದಲ್ಲಿ ತಾವು ಕೇಳಿರ್ತೀರ ಗೆಲ್ಲೋದು ಒಳ್ಳೇದೇ ಅಂತ. ತಪ್ಪು ಕೇಳಿದಿರ ತಾವು. ಯಾವತ್ತು ಗೆಲ್ಲೋದು ಕೆಟ್ಟದ್ದೇ. ಯಾಕಂದ್ರೆ ಗೆಲ್ಲಕ್ ಬೇಕಾಗಿರೋ ನೀಚಿತನ ಒಬ್ಬ ಒಳ್ಳೆಯವನಲ್ಲಿ ಇರೋಕ್ ಸಾಧ್ಯವೇ ಇಲ್ಲ. ಹಲೋ ನಾಗರಾಜ್. ಹಲೋ ಸೋಮು, ಯಾವಾಗ ಬಂದೆ ಮೈಸೂರಿನಿಂದ? ಹೇಗೆ ನಡೀತಾ ಇದೆ ನಿನ್ನ ವಿದ್ಯಾಭ್ಯಾಸ? ಎಲ್ಲ ಚೆನ್ನಾಗಿದೆ ತಾನೇ? ದೇವರ ದಯದಿಂದ MA ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರಿ ನೀವು. ಆದರೆ ಸಂತೋಷದಲ್ಲೇ ಇದ್ದೀನಿ. ಆದರೆ ಎಲ್ಲ ಚೆನ್ನಾಗಿದ್ದೀನಿ ಅನ್ನೋ ಸಂತೋಷದ ಸಾಗರಕ್ಕೆ ಆದರೆ ಎಂಬ ಕಷ್ಟದ ಕಟ್ಟಡ ಯಾಕೆ ಕಟ್ಟಿದೆ? ನನ್ನ ತಂಗಿ ಸುವರ್ಣ ಯೌವನದ ವಯಸ್ಸಿನಲ್ಲೇ ವಿಧವೆಯಾಗಿ ನರಕ ಜೀವನ ಸಾಗಿಸುತ್ತಿದ್ದಾಳೆ. ಹೌದು, ನಾನು ವಿಷಯ ಕೇಳಿದ್ದೇನೆ. ಪಾಪ ಆ ದೇವರು ಅವಳಿಗೆ ಈ ರೀತಿ ದ್ರೋಹ ಬಗೆಬಾಗಿರಬೇಕು. ಆಗಿದ್ದಾಗಿ ಹೋಗಲಿ, ಮುಂದಿನ ಬಾಳ ಹಸಿರು ಮಾಡ್ಕೊಳ್ಳೋ ತಮ್ಮ. ಅಂದ್ರೆ ಅವಳು ಆ ಜನ್ಮ ಪರ್ಯಂತರ ವಿಧವೆಯಾಗಿಯೇ ಬಾಳಬೇಕೆ? 21ನೇ ಶತಮಾನದಲ್ಲಿ ಜೀವಿಸುತ್ತಿದ್ದ ನಾವು ಅವಳಿಗೊಂದು ಒಳ್ಳೆಯವರ ಹುಡುಗಿ ಅವಳ ಮದುವೆ ಮಾಡಬೇಕೆಂಬುದೇ ನನ್ನ ಆಸೆ. ನೋಡ್ ಸೋಮು, ವರದಂತ ವರವಿದ್ದ ಮನೆಗೆ ಬಂಗಾರದಂತ ಮಗಳನ್ನ ಕರ್ಕೊಂಡು ಹೋಗಿ ತೋರಿಸಿ ತಾಯಿ ತಂದೆಗಳು 50,000 ವರದಕ್ಷಿಣೆ, ಕಾರು, ಬಂಗಲೆ, ಚಿನ್ನ ಕೊಡ್ತೀನಿ ಅಂದರು. ಒಲ್ಲೆ ಅನ್ನುವ ಈಗಿನ ಕಾಲದಲ್ಲಿ ನಿನ್ನ ತಂಗಿ ಮದುವೆ ಅಂದ್ರೆ ರಂಡೆ ಮದುವೆ ಉಂಡು ಬಂದಂತೆ. ಅರ್ಥವಾಯಿತು ನೀವಾಡಿದ ಮಾತು. ನಿಜ, ಸರ್ಕಾರ ವರದಕ್ಷಿಣೆ ತೆಗೆದುಕೊಳ್ಳಬಾರದೆಂದು ಎಷ್ಟೇ ಕಡ್ಡಾಯ ಕಾನೂನು ಮಾಡಿದರು ಆ ಕಾನೂನನ್ನೇ ಉಲ್ಲಂಘಿಸಿ ಹೆಣ್ಣೆತ್ತವರ ಕಡೆಯಿಂದ ಸಾಕಷ್ಟು ವರದಕ್ಷಿಣೆ ತೆಗೆದುಕೊಂಡು ಹೆಣ್ಣಿಗೆ ತಮ್ಮ ಗುಲಾಮರೆಂದು ಮಾಡಿಕೊಳ್ಳುವುದರಿಂದಲೇ ಆ ಹೆಣ್ಣಿನ ಶೋಷಣೆ ಕೂಗು ಎಂದಿಗೂ ನನ್ನ ಕೇಳಿಗೆ ಕೇಳಿಬರುತ್ತದೆ. ಆದರೆ ಏನ್ ಮಾಡುವುದು ನಾಗರಾಜ್, ನನ್ನ ತಂಗಿಯ ಮುಖ ನೋಡಿದಾಗಲೇ ನನಗೆ ಅರ್ಥ ಆಗುತ್ತದೆ ಅವಳ ವ್ಯಥೆ. ಬೇಡಿದಷ್ಟು ವರದಕ್ಷಿಣೆ ಕೇಳಿದರೂ ಸರಿ, ನಮ್ಮ ಅರ್ಧ ಆಸ್ತಿ ಕೇಳಿದರೂ ಸರಿ, ಅದನ್ನು ಕೊಟ್ಟು ನನ್ನ ತಂಗಿಗೆ ಮರ ಮದುವೆ ಮಾಡಬೇಕೆನ್ನುವುದೇ ನನ್ನ ಆಸೆ. ಹೋಗಲಿ, ನಿನ್ನ ಉದ್ಯೋಗಕ್ಕಾಗಿ ಅಲೆದಲ್ಲಿದ್ದು ಸಾಕಾಯ್ತು. ಈಗ ಏನಾದರೂ ಸ್ವಂತ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದೇನೆ. ನೀನೇ ಹೇಳಿರೋ ತಾನೆ ನೌಕರಿ ಮಾಡಬೇಕೆಂದು. ನೌಕರಿ 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 ಎಂಬ ಶಬ್ದ ಲಂಚದ ಮಂಚವನ್ನೇರಿದೆ. ನಮ್ಮಂತವರಿಗೆ ಎಲ್ಲಿಂದ ಬರುವುದು ನಾಗರಾಜ್ ನೌಕರಿ? ಒಂದು ಚಿಕ್ಕ ಆಫೀಸ್ನಲ್ಲಿ ಒಬ್ಬ ಸಾಧಾರಣ ಪ್ಯೂನ್ನಿಂದ ಹಿಡಿದು ದೊಡ್ಡ ಅಧಿಕಾರಿವರೆಗೂ ಲಂಚ ತೆಗೆದುಕೊಳ್ಳುತ್ತಾರೆ. ಅಂದಾಗ ನಮ್ಮಂತವರಿಗೆ ಎಲ್ಲಿಂದ ಸಿಗುವುದು ನಾಗರಾಜ್ ನೌಕರಿ? ಈಗ ನೌಕರಿ ಸಿಗಬೇಕಾದರೆ ಒಂದಾದರೆ ಹಣವಿರಬೇಕು, ಇಲ್ಲವಾದರೆ ವಸೂಲಿ ಇರಬೇಕು. ಅದು ಇರದಿದ್ದರೆ ಕೆಳಜಾತಿಯ ಮನೆಗಿರಬೇಕು. ಅಂತವರಿಗೆ ಸಿಗುತ್ತದೆ ನಾಗರಾಜ್ ನೌಕರಿ. PSI ನೌಕರಿಗೆ ಅರ್ಜಿ ಸಲ್ಲಿಸಿದ್ದೇನೆ. ದೇವರಿಚ್ಛೆಯಂತೆ ಮುಂದಿಂದ ಇದ್ದಂಗಾಗಲಿ. ನೋಡು ಸೋಮು, ನೀನು ಅನ್ಯತಾ ಬಯಸದೇ ಇದ್ದಲ್ಲಿ ನಿನ್ನ ತಂಗಿಯನ್ನು ಮದುವೆಯಾಗಲು ನಾನಂತೂ ಒಪ್ಪಿಕೊಂಡೇನೆ. ನೋಡು ನಾಗರಾಜ್, ಮನೆಯಲ್ಲಿ ದೇವರಂತ ನನ್ನ ಹಿರಿಯನಿದ್ದಾನೆ. ಅವರು ಒಪ್ಪಿದರೆ ಮರು ಭೇಟಿಯಾದಾಗ ನಿನ್ನನ್ನು ವಿವರಿಸುತ್ತೇನೆ. ಆಯ್ತು, ಆದಷ್ಟು ಬೇಗ ನಿಮ್ಮ ಅಣ್ಣನ ಕೇಳಿ ತಿಳಿಸು. ನಾನೀಗ ಬರ್ತೇನೆ.
ದೇವ ನಂದಿ ಬಸವೇಶ, ಆದಷ್ಟು ಬೇಗ ನನ್ನ ತಂಗಿಗೆ ಒಂದು ಒಳ್ಳೆಯವರ ಸಿಕ್ಕಿ ಅವಳಿಗೆ ಮದುವೆಯಾಗುವಂತೆ ಮಾಡಪ್ಪ.
ಗರಂ ಗರಂ ಇಡ್ಲಿ 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 ಯಾರಿಗಿಡ್ಲಿ ನಿಮಗಿಲ್ಲಾರು ನಿಮಗಿಲ್ಲಾರು ಬರೀ ಬರೀ ಗರಂ 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 ಇಡ್ಲಿ. ಇದು ನಾ ಮಾಡಿದ ಇಡ್ಲಿ, ಇದು ನಮ್ಮ ಬೀಗರ ಮಾಡಿದ ಚಟ್ನಿ, ಇದು ಕೊಲ್ಲಾಪುರ ಫ್ಯಾಕ್ಟ್ರಿ ಒಳಗೆ ತಯಾರಾಗಿದ್ದು ಇಡ್ಲಿ, ತಾಜಾ ತಾಜಾ ಇಡ್ಲಿ. ಒಂದ್ ಸ್ವಲ್ಪ ಇಡ್ಲಿ ತಿಂದ್ರಿ ಅಂದ್ರ ಅವಳಿ ಜವಳಿ ಮಕ್ಕಳು ಆಗ್ತವ. ಯಾರಿಗ್ ಬೇಕ್ರಿ? ಭಾರಿ ಅದಾವ್ರಿ ಗರಂ ಶೇಂಗಾ ತಾಜಾ ತಾಜಾ ತಂದನ್ರಿ. ಇದೇ ಅಪ್ಪ ಎಂದಾಗಿದೆಂದೋ ಮನೆಯ ನನ್ನ ಚಟ್ನಿ ಎಲ್ಲ ಹಾಳಾಗಿ ಹೋಯಿತು. ಬೇವಿನಂತ ಡಬ್ಬಿ ಹೊತ್ಕೊಂಡು ರೋಡ್ ತುಂಬ ಎಲ್ಲ ಒದರ್ಕೋತು ಗಂಡಸ ನನಗೆ ಬಂದು ಹೊಯ್ದು ಚೆನ್ನಾಗಿಟ್ಟು ಉಗಿದು ಬಂದಿರ್ತಿಯಲ್ಲ. ಯಾಕ ಬಳಿ ಮೂಗುತಿ ತೆಗೆದು ಕಿಸಿದ ಹಳಿಯವ್ರ ಗಂಟೆ ಬರ್ಲಿಕ್ಕೆ ತಯಾರಾಗಿ ಬಂದಾಗ ಕಾಣ್ತೆ. ನಿನ್ನವನ ಕಪ್ಪಿ ಜಾತೇವನ ಒಂದು ಮಾತಾಡಿಲ್ಲ. ಏನು ಬಡ 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 ಮುಂದೆ ಹೊಂಟಿಯಲ್ಲ ನಿನ್ನವನ ಲೈನ್ ಹಿಡ್ದು ಬಾ. ನಿನ್ನವನ ಹೆಳ ಎತ್ತಲಿ ಹುಟ್ಟಿ ಓಡ್ಲಿ, ನಿನ್ನ ಸಂತೆ ನಾಶ ಆಗ್ಲಿ, ನಿನ್ನ ಸ್ವಾಟ್ಯಾಗ ಲಾಟಣ ಕಟ್ಲಿ. ಬೈದಲ್ಲಿ ಕೇಳಿ ಮಾತಾಡ ನಿನ್ನವನ ಏನೇ ಮನ ಆಯ್ತಲ್ಲ. ಬೇಕಂತ ಹುಡುಗಿಯರ್ ನೋಡಿ ಡಿಕ್ಕಿ ಹೊಡಿತ್ಯಾ ಲಾಟಣ ಕಟ್ಲಿ ಎಂತ ಬಂದಿಲ್ಲ. ಮೂಜಾವರ ಹಳೆ ಮೂಜಾವರ ಏನ ಬಳಿ ಮುಗುತಿ ತೆಗಿಯಕಂತ ಹೇಳಕತ್ತ. ನೀನ್ ಹೆಣ್ತಿರ್ ರಂಡಿ ಆಗ್ಲಿ ಅಂತ ಅಂದಿನಿ. ನನ್ನ ಮನ್ಯಾಗ ಹೆಣ್ತಿ ಇದ್ರೆ ತಾನ ರಂಡಿ ಆಗಕ ಅದೇನೋ ಅಂತಾರಲ್ಲ, ರಾಗಿ ಶಾಪ ಗೋರಿಗೆ ಮುಟ್ಟದಂತ. ನಮ್ಮಂತ ವಯಸ್ಸಿನ ಹುಡುಗಿಯರು ಇಲ್ಲಿ ಸಿನಿಮಾ ಟಾಕಿದ ಮುಂದ ಶೇಂಗಾ ಮಾರ್ಕೋತ ಬಂದ್ರ ನಮ್ಮಂತ ವಯಸ್ಸಿನ ಹುಡುಗಿಯರು ಹುಡುಗರು ಮಾತಾಡಕತ್ತಿ ಕರೆಕ್ಟ್ ಮಾತಾಡ. ಹುಡುಗರು ನಿಧಾನ ಮಾತಾಡಿ, ಎಲ್ಲಿ ಓಡೋಗೋದಿಲ್ಲ. ಹುಡುಗಿ ಜಾಗದ ಹುಡುಗರು ಮಾಡ್ಬೇಡ, ಹುಡುಗನ ಜಾಗದ ಹುಡುಗಿ ಮಾಡ್ಬೇಡ. ಯಾಕೋ ನಿಮಗ್ ನೋಡೋಣ ಒಂಥರ ತದ್ರ ಬದಲು ಬದಲು ಮಾಡ್ಬೇಡ ಸೌಕಸ್. ನಿಮ್ಮಂತ ಹುಡುಗರಿಗೆ ನೋಡ ನಮ್ಮಂತ ಹುಡುಗರು ಅಂತಂದಿಲ್ಲ. ನಮ್ಮಂತ ಹುಡುಗಿಯರು ನೋಡ ನಿಮ್ಮಂತ ಹುಡುಗರು ಏನ್ ಮಾಡ್ತಾರ? ಏನ್ ಮಾಡ್ತಾರಂತ ಕೇಳ್ತಿ. ನಮ್ಮ ಹುಡುಗರು ಕೇಳ ಏನ್ ಮಾಡ್ತಾರ? ಏನ್ ಬೇಕಾದೆಲ್ಲ ಮಾಡ್ತಾರ, ನೋಡ್ತಾರ. ನಿನ್ನ ಕೊಳ್ಳಾಗ ಲೈಸನ್ ಆದೇನಿಲ್ಲ ಅಂತ ನೋಡ್ತಾರ. ಯಾರು ನಿನ್ನ ಕೊಳ್ಳಾಗ ಲೈಸನ್ ಇರ್ಲಿಲ್ಲ, ಈ ಗಾಡಿ ಖಾಲಿ ಆದಂತ ಸಿಕ್ಕ ಸಿಕ್ಕವ್ರು ಬಂದ ಕಿಸಿಂದ್ರ ಹಳ್ಳಕ್ಕೆ ಕೆಡವ್ತಾರ, ಮ್ಯಾಲ ಸಿಕ್ಕಿತಾರ. ಸೂರ ಅರೆ ಮಿರ್ಚಿ ಬಾಳ ಮಾತಾಡಕತ್ತಿ. ಯಾವಲ್ಲ ನೀನ ಇಲ್ಲಿ ಸಿನಿಮಾ ಥಿಯೇಟರ್ದಾಗ ನಿನಗೆ ಇಡ್ಲಿ ಮಾರಕ್ ಯಾರೋ ಪರ್ಮಿಷನ್ ಕೊಟ್ಟಿದ್ದು? ನಿಮ್ಮ ಸಿನಿಮಾ ಥಿಯೇಟರ್ ಮಾಲಕ್ರ ಹತ್ರ ಹೋಗೋದ್ ನೋಡಿ. ಅಲ್ಲೇ ಆಗಲ್ಲ, ನಮ್ಮ ಪಂಚಾಯತ್ ಏನ್ ಮಾಡ್ತಾನೆ ಮಾಡ್ಲಿ ಆ ಮಾಲಕ. ಸಿನಿಮಾ ಮಾಲಕರೇ ಏನ್ ಮಾಡ್ತಾರ, ಅವ್ರಿಗೆ ಬಿ ರೊಕ್ಕ ಬೇಕಾಗಿರ್ತದ. ಇಬ್ರಿಗೆ ಒಂದು ಬಾಲ್ಕನಿ ಟಿಕೆಟ್ ಕೊಟ್ಟು ಒಳಗ ಕಳಿಸ್ತಾರ. ಇಬ್ರು ಪಡ್ದ್ಯಾಡಿ ಒಂದಾಗ್ಲಿ. ನೀ ಅದಕ್ಕೆ ತಯಾರಿ ಇದ್ದಂದ್ರ ನಾನು ಅಭ್ಯಂತರ ಇಲ್ಲ. ಪಡಲ್ ಅಂತ ವರ್ಷ ತುಂಬದ್ರೊಳಗ ಜೋಗಳ ಹಾಡಿ ಬಿಡ ಅಂತೀರಿ. ಏನಿಲ್ಲ, ನನ್ನ ಇಡ್ಲಿ ನೀ ತಿನ್ನು, ನಿನ್ನ ಶೇಂಗಾನ ತಿಂತೀನಿ. ಏನಂದೆ? ನಾ ಏನೋ ಬ್ಯಾರೇ ತಿಳ್ಕೊಂಡಿದ್ದೆ ಬೇಡ. ಹೋಗ್ಲಿ ಬಿಡು. ನಿನ್ನ ಹೆಸರು ಏನು? ನನ್ನ ಹೆಸರು ಒಣಕೆ ಸಿದ್ದರಾಮಪ್ಪನ ಮಗಳು ಹುರ್ಕಡ್ಲಿ ಸಂಗವ್ವ ಅಂತಾರ. ನಿನ್ನ ಹೆಸರೇನು? ನನ್ನ ಹೆಸರು ಕೂದಲಿ ಬಸಪ್ಪನ ಮಗ ಕೂದಲಿ ಚೆನ್ನಪ್ಪ ಅಂತಾರ.
ಹೌದು ಇಲ್ಲಿ ಬಿಡ ಹೆಂಗ್ ಮಾಡಿ ಇಡ್ಲಿ ಇದು 30 ರೂಪಾಯಿಗೆ ಒಂದು ಪ್ಲೇಟ್. ಇದು ಚಟ್ನಿ ನೀಡೋ ಚಮಚ. ಚಟ್ನಿ ಹತ್ತಿ 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 ಬೆಳ್ಳಗಾಗ್ಯದ. ತಿಂದು ನೋಡು ಒಂದು ಸತ್ತ ನನ್ನ ಚಟ್ನಿ. ನಿನ್ನ ಕೊಳವಿ ಹಿಡ್ಕೊಂಡು ಚಟ್ನಿ ಹಾಕೋ ಚಟ್ನಿ ಹಾಕೋ ಚೆನ್ನಪ್ಪ ಅಂತ ನಿನ್ನ ಕೊಳವಿ ಹಿಡ್ಕೊಂಡು ಮನೆಗೆ ಬರ್ತೀನಿ. ಗೊತ್ತಿಲ್ಲ ನನಗೆ ಚಟ್ನಿ ಬಗ್ಗೆ. ನನಗೇನ ಹಳೆ ರುಬ್ಬಿನಾಗ ರುಬ್ಬಿ 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 ನಾ ಕೊಟ್ಟಿಲ್ಲ ನಿನಗೆ ಚಟ್ನಿ. ನೀ ಯಾವಾಗ ತಿಂದಲೇ ನನ್ನ ಚಟ್ನಿ? ಯಾಕಲೆ ತಲೆ ಪಲ್ಯ ಅಂತ ಮಾತಾಡಕತ್ತಿ? ಯಾಕ ನಿನ್ನ ಕಣ್ಣೇನು ಹತ್ತಿ ಕಾಳಗೆ ಅಲೆ ಪಲ್ಯ ಮಾತಾಡಕತ್ತಿಲ್ಲ ಮಾಡ್ಕೊಂಡು ಹೆಂಡತಿ ಮಾಡ್ದಂಗ. ನಮ್ಮ ಅಪ್ಪ ನೋಡಿದ್ರೆ ಏನ್ ತಿಳ್ಕೊತ ನಿನ್ ಗೊತ್ತಿಲ್ಲ. ಹಂಗ ನಿನ್ನ ಇಡ್ಲಿ ಡಬ್ಬಿ ಕಸ್ಕೊಂಡು ಇಡೀ ಊರ್ ಬಿಡಿಸ್ ಕಳ್ಸ ನಮ್ಮಪ್ಪ. ಮೊದಲ ತಿಂದು ನಮ್ಮ ಇಡ್ಲಿ ಚಟ್ನಿ, ಆಮೇಲೆ ನಿಮ್ಮ ಅಪ್ಪಗರೆ ಕರೆಸು, ಅಪ್ಪಗರೆ ಕರೆಸು, ಬೇಕಾದವನಿ ಕರೆಸು. ಅಂತ ಮಗನೇ ಅಲ್ಲ. ಹೌದಾ? ಹಂಗಾದ್ರೆ ಬಾ ಟೆಸ್ಟ್ ಮಾಡ್ತೀನಿ ಒಂದೇ ಮತ್ತೆ ತೋಲ ಟೆಸ್ಟ್ ಮಾಡ್ತಾರ. ಬೈ ಬಾ ಬಾಳ ಚಂದ ಮಾಡೇನಲ್ಲ. ಯಾಕೋ ಮೈಯೆಲ್ಲ ಜುಮ್ 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 ಮಾಡಕತ್ತೈತಿ. ಯಾಕೋ ನಮ್ಮ ಮೈಯೆಲ್ಲ ಜುಮ್ 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 ಈಗ ನನ್ನ ಚಟ್ನಿ ನಿನ್ನ ಇಡ್ಲಿ, ನನ್ನ ಇಡ್ಲಿ ಚಟ್ನಿ ನಿನ್ನ ಮೈಗೆ ಹತ್ತಾಕತ್ತೈತಿ. ಹಿಂಗೆ ಒಂದ್ 2-3 ವಾರ ನನ್ನ ಬಳಿ ಬಂದು ನನ್ನ ಇಡ್ಲಿ ಚಟ್ನಿ ತಿಂದೆ ಅಂದ್ರ ಆಕೈತಿ. ಯಾಕೆ ವಾಂತಿ ಬರಕ್ ಚಾಲ ಆಗ್ತೈತಿ? ಮೊದಲ ನಿನ್ನ ಹೊಟ್ಟೆ ಅಂದೆಲ್ಲ ಹೊಲಸು ಹೊರಗೆ ಬೀಳ್ತೈತಿ. ಆಮೇಲೆ ಹಂಗೆ ನನ್ನ ಬಳಿ ಇಡ್ಲಿ ಚಟ್ನಿ ತಿನ್ನೈತಲ್ಲ, ಹೊಟ್ಟಿ ಮುಂದಕ್ಕೆ ಬರೋ ಚಾಲ ಆಗ್ತೈತಿ. ಹಿಂಗೈತೆ ನೀವು ಇಡ್ಲಿ ಮೇಲೆ. ನನಗೆ ಗೊತ್ತಾಯ್ತು ಬೇಡ. ನೀನು ಇನ್ನೊಂದು 2 ಪಿಲ್ಲ ನಮ್ಮ ಅಪ್ಪನ 7 ಜಂಟು ಬಡ್ದು ಒಳಗೆ ಹೋಗ್ಯ ನಮ್ಮ ಮಗ. ತಿಂದು ಗಾವರ ಆಗಿ ಹೊಟ್ಟೆರ ಬರಕ್ ಚಾಲು ಆಗ್ತೈತಿ. ಏನಿಲ್ಲ ಹುಚ್ಚಿ, ಅವ್ರು ತಿಂದ್ರ ಹೊಟ್ಟೆ ಬರೋದಿಲ್ಲ, ಹಿಂದೆ ಬರ್ತದ. ಇದಕ್ಕೆ ಹೋಗ್ತದೆ ಫಿಲ್ಟರ್ ಆಗಿ. ಅಲ್ಲ ಇಡ್ಲಿನೇ ಇಷ್ಟು ತಿಂದಿದ್ಮೇಲೆ ಇಡ್ಲಿ ಮಾರೋ ಹುಡುಗನ ಮನಸ್ಸರು ಎಷ್ಟು ಚಂದ ಇರ್ಬೇಕು. ಏನ ಸಂಗಿ ಒಬ್ಬಕ್ಕಿನ ನಿಂತು ಏನೇನೋ ಒಟ್ಟುಕೊಡ್ತಾ ಇದೆ ಅನಿಸುತ್ತೆ. ಏನಿಲ್ಲ, ಬರೇ ನೀನ್ ಇಡ್ಲಿನೇ ತಿನ್ಸಕತ್ತಿಯಲ್ಲ, ನನ್ ಹೆಂಗ ಯಾವಾಗ ತಿಂತಿ ಅಂತ ವಿಚಾರ ಮಾಡಿ. ಕುಡಲೇ ಆಗಿದಲ್ಲ, ಇದು ಯಾವಾಗ ಕುಡ್ತಿ ಅಂತ ಹಾಗೆ ನೋಡಿಸ್ತಾನ. ಕೊಡು ಇಲ್ಲಿ ನಾನು ಶೇಂಗಾ ತಿನ್ನೋ ಏನು ರುಚಿ ಅಲ್ಲವ ನಿನ್ನ ಶೇಂಗಾ. ಶೇಂಗಾ ಸಂಗಟ ಜರಾ ಬೆಲ್ಲ ಆಗಿದ್ರು ಭಾರಿ ಹೇಳಿ. ಅದಕ್ಕಂತ ಹೋಳಿಗೆ ಕೊಟ್ರ ಬೆಲ್ಲ ಇಲ್ಲ ಅಂತ ಹೊಯ್ಕೊಂಡಿದ್ರಂತ ನಿನ್ನಂತವ್ರ. ನಿನ್ನ ಹತ್ರನೇ ಐತಲ್ಲ ಬೆಲ್ಲ, ಯಾಕೆ ಕೊಡಬಾರ್ದು ನನಗೆ ಒಂದು ಬೆಲ್ಲ? ನನ್ನ ಹತ್ರ ಐತಿ ಬೆಲ್ಲ. ಎಲ್ಲೈತೋ ಬೆಲ್ಲನ? ನಿನ್ನ ಹತ್ರನೇ ಐತಿ ಬೆಲ್ಲ. ಜರಾ ಕಣ್ಣು ಮುಚ್ಚಿ ನಿಂತ್ಕೋ, ತಾನಾಗೆ ಬರ್ತಾದ ಬೆಲ್ಲ. ನೀನು ಕೇಳಿದ್ದು ಈ ಬೆಲ್ಲ ಅಲ್ಲ, ಆ ಬೆಲ್ಲನ. ಎಷ್ಟು ಚಂದ ಪೂರಿ ನೀನಾದ
ನೀನಾದು ಕಲಾರಿ ಎಷ್ಟು ಚಂದ ಕಾಣುತ್ತೆ ನೋಡೆ ನೀನಾದು ಕಲಾರಿ ನಿಮ್ಮ ಅಪ್ಪ ಬಂದು ನೋಡಿ ಟೇಪ್ ರಿಕಾರ್ಡ್ ಬಾಯ ಅಂತವ ನಮ್ ಗ್ರಾಮ ಪಂಚಾಯತ್ ಕಣ್ಣಾಗ ಮನಗಿನ ಬಿದ್ದದೇನ್ ರತ್ತೀನ್ರಿ ಇಲ್ಲ ಗಟಾರ್ ತುಂಬಿ ಕೆಸರು ಹೊರಗೆ ಬಂದ್ರು ಅವ್ರ ಕಣ್ಣೇ ಕಾಣಲಾಗ್ಯಾವಲ್ಲ ಯಾಕಂತ ಗ್ರಾಮ ಪಂಚಾಯತ್ ಮಲ್ಲು ನೋಡ್ಯಾನಿಲ್ಲ ಯಾರಿಗೂ ನೀ ಗಟ್ರ ಕಡಿ ನಾವು ನನ್ನ ಮಗಳು ಒಂದು ಬರೋಬ್ಬರಿ ಮುಂಜಾನೆ ಹಾಡಕ್ ಹೋಗ್ಯಾಡ್ರಪ್ಪ ನಿಮ್ ಕಡೆ ಯಾರು ಕಾಣಿಸೇನ್ರಪ್ಪ ಎಂದಿನಾರ್ದು ಆವಾಜ ಬರ್ಲಿ ನಿಮ್ಗೆ ಕಾಣಿಸೇನ್ರಿ ನಿಮಗೂ ಕಾಣಿಲ್ಲ ಈಗ ನಾವು ಏನ್ ಹಳಿ ಊರ್ ಕಡೆ ಹೋಗ್ಯಾದು ಫಾರಿನ್ ಕಡೆ ಹೋಗ್ಯಾದು ಏನ್ ಎಲ್ಲಾ ಬಿಟ್ಟು ಗೌಡಿಗೆ ಹಳ್ಳಕ್ ಹೋಗ್ಯಾದ ಯಾವ ಮನೆ ಬರ್ತದ್ರಿ ನಾವು ಯಾಕೆ ಶೇಂಗಾ ಮಾರಕ್ ಹಚ್ಚಿನಂತ ನನಗೆ ಹುಚ್ಚ ಹತ್ತದಂಗ ಆಗ್ಯಾದ ಏನ್ ಕಟ್ಟಾಕ್ ನಿಲ್ಸ್ಯಾರ್ರಿ ಪಿಕ್ಚರ್ದು ಪಿಕ್ಚರ್ ಕಟ್ಔಟ್ ಹಿಂಗಿದ್ರ ಪಿಕ್ಚರ್ ಯಾವ ತರ ಐತತ್ರಿ ಒಳಗ ಅಂದಲೆ ಮಂದಿ ರೊಕ್ಕ ಕೊಟ್ಟು ಹುಚ್ಚದ ನೋಡ್ಲಕ ಬಂದಾರ್ರಿ ಅಪ್ಪ ಚಂತನ ಜಾತ್ರೆ ಮಾಡಿದ್ರು ಜರ್ರಾನು ಮೈನಸುಲ್ರ ಮಂದಿಗೆ ಯಾಕೆ ಪೂರ್ವಪತ್ತ ನಮ್ ಹುಡುಗರಿಗೆ ಯಾಕಂದ್ರ ಪಿಕ್ಚರ್ ಹೆಂಗ್ ಕಾಣಲಾಗತ್ತದ ನಿಮ್ಮ ಕಣ್ಣಿಗೆ ಅದು ಬರೋಬರ ಐತ್ರಿ ಪಿಕ್ಚರ್ ಹೆಸರು ಕಾಣಲಾಗ್ಯದಲ್ಲ ಒಂದ್ಸಲ ನೋಡಿ ಪಿಂಡನ ಪಿಕ್ಚರ್ ಹೆಸರ ಪಿಕ್ಚರ್ ಮುಟ್ಟಿದ್ರೆ ಹೊಡ್ಯಾಂಗ್ ಕಾಣಿಸ್ತದ್ರಪ್ಪ ಇದು ಕಪಾಳಕ್ಕ ಮುಟ್ಟಿದ್ರೆ ಕಪಾಳಕ್ಕೆ ಹೊಡೆ ಪಿಕ್ಚರ್ ಕಾಣಿಸ್ತದ್ರಿ ಇದು ಯಾಕೋ ನೋಡಿದ್ರೆ ಸೇಮ್ ಟು ಸೇಮ್ ನನ್ನ ಜೆರಾಕ್ಸ್ ಕಾಪಿ ಹೆಂಗೆ ಕಾಣಲತ್ತಿದ್ರ ತಮ್ಗಳಿದು ಇದು ನಮ್ಮ ಸಂಗುಂಡೆ ಅದರ ಡ್ರೆಸ್ ಅಕ್ಕಿಂದೇ ಬ್ಲೌಸ ಎಲ್ಲ ಮೈಕಟ್ ಹಿಂದೆ ಬ್ಯಾಕನು ಅಕ್ಕಿನೇ ಕಾಣ್ಲಾಗತ್ತಾಳ್ರಿ ಏನೇ ಮೌನ ನನಗೆ ಹಚ್ಚಿ ಬಂದು ಈಗೇನ್ ನಡ್ಸಿದ್ದಲೆ
ಉರಿತೈತಿ ಗರಂ ಗರಂ ಶೇಂಗಾ ಉರಿತೈತಿ. ಅರಿಬಿಂಡೆ ನೀ ಎಡುವುದು ಬೇಡ ತಮ್ಮ. ನೀ ಇಟ್ಟಿಂದಲೇ 8 ದಿನ ಆಯ್ತು ಶುರು ಹತ್ತಾಳಿಕೆ ಬರೇ ಊರಿ ತೆಗಿತಪ್ಪ. ನಿಮಗೆ ಬಿಡು ಅಲ್ಲಿ ಪೂಜಾರ್ ಶಂಕರ ಮುತ್ತ ಸಹಿತ ತಡ್ಕೊಳ್ಳೋದಾಗಲ್ಲ ಈಗ. ಒಳ್ಳೆಗೆ ತಡ್ಕೋ ಮತ್ತ ಅಂತವನಿಗೆ ತಡ್ಕೊಳ್ಳೋದಾಗಲ್ಲ ಅಂದ್ರೆ ನಾನಂತೂ ವಯಸ್ಸಿನ ಹಂಡು ಹುಡುಗ. ಇಂಥ ಬಿಸಿಲಾಗ ನಿತ್ತ ಬಳಕ ಉಡಿಯಾದ ಬಿಟ್ಟು ಅವನ ಮಗ ನಿಮಗೆ ಹೆಚ್ಚಿಗೆ ಹಳಿ ಬರ್ತದ ಮತ್ತೆ ಏನ್ ಮಾಡ್ತದೆ ಮಂತರ ಕಬ್ಬಿನ ನಿಮ್ಗಂತ ಕಾಟಕ್ ಹಾಕಿದ್ರೆ ಎಲ್ಲ ರೋಡ್ ಸೈಡ್ ಕಬ್ಬಿನ ಗದ್ದೆಗೆ ಮಗನ 3 ಜಾಗ ಅವನ 3ಆಗ ಅದೇ ಹಳಿ ಹೋಗ್ಬೇಕಂದ್ರೆ ತಳವಾರ ಶ್ರೀಮಂತ ಕುರಿ ಕಾಲಿಗೆ ಬರ್ತಂತೆ ಅಲ್ಲಿ ಹೋಗಿಲ್ಲ. ಯಾಕೆ ಈ ಕಡೆ ಹಳ್ಳಿ ಗೌರಿಗೆ ಹಳ್ಳಿಕ್ಕೆ ಯಾರು ಬರ್ತಾರೆ ಗೊತ್ತಿಲ್ಲ ನನಗೆ. ಆ ಕಡೆ ನಾ ಇದಿಲ್ಲ ಮುಂದಿನ ಅಲ್ಲೇ ಹೋಯ್ತೆ. ನನ್ನ ಮಗಳಿಗೆ ಬರ್ತಾಳೆ ಮನ ಕರ್ಕೊಂಡು ಹೋಗು. ಆಯ್ತು ಕರ್ಕೊಂಡು ಹೋಗ್ತಾ ಮುಂದಿನ ವಾರ ಕಳಿಸು. ನನಗೇನು ಗೊತ್ತೈತಿ ಎಲ್ಲಿ ಕರ್ಕೊಂಡು ಹೋಗೋದು ಹೇಳಕತ್ತಿಯಲ್ಲ ಅವ್ನು ಚಾನ್ಸ್ ಕೊಡಕತ್ತಿ. ಅವಾಗ ಕೊಟ್ಟು ನೋಡಬೇಕಾಗ್ತದ ಹಿಡಿದು ಹಾಳಾಗಿ ಕೇಳ್ಬೇಕಾಗ್ತದ. ನೀ ಇಷ್ಟೇ ಚಾನ್ಸ್ ಕೊಟ್ಟಂದ್ರೆ ನಾವು ಬಿಡ್ತೇನೇನ. ಮತ್ತೆ ನೀ ಹಿಂದೆ ಹಿಡಿದು ಹೋಗ್ಲಿಲ್ಲ ನನಗೆ ಹಿಂಗ ಹಿಂದೆ ಚೊಕ್ಕನ ಮುಂದೆ ಪ್ಯಾನ್ ಆಲತ್ತೇನು ಇನ್ನ ಫುಲ್ ಕರೆಂಟ್ ಐತಿದ್ರಾಗ ಕಮ್ಮಿ ಆಗಿ ಅಲ್ಲೇ ನೀ ಇದೇ ಸಾಕಿ ನಿಂದಿರ್ತೆ ಏನು ಮನೆಗೆ ಬರ್ತಿ ಇಲ್ಲಪ್ಪ ಬರ್ಬೇಕಂತ ದಾರಿಗೆ ನಿಂತಿದ್ದು ಯಪ್ಪ. ನೀ ಬರೋದು ನೋಡಾನೆ ಹುಂಬ ನಿಂತ್ಬಿಟ್ಟೆ. ಇಡ್ಡೆ ಮುಖದವನ ನಾ ಬರೋ ದಾರ್ಯಾಗ ನಿನ್ನ ಚಟ್ನಿ ಇದ್ರಾಗ ಡಬ್ಬಾಗ ಕಾದಿತ್ತು ಸುಮ್ಮನೆ ಮಂದಳ ಗ್ರಾಮ ಪಂಚಾಯತಿ ಬೈದ ಮಗನ ಪಾಪ ಕಟ್ಕೊಂಡಿಲ್ಲ ಮಗನ. ಅದರಲ್ಲಿ ನಂದೇನು ತಪ್ಪಿಲ್ಲ. ನನ್ನ ಇಡ್ಲಿ ಚಟ್ನಿ ಮಾರ್ಕೋತ ಹೊಂಟಿದ. ನಿನ್ನ ಮಗಳು ಬಂದು ಹೌದು ರೋಡು ನನ್ನ ಚಟ್ನಿ ಎಲ್ಲ ರೋಡ್ ಬಾಲಾಗಿ ಹೋಯ್ತು. ಮತ್ತ ಅದಕ್ಕೆ ಬರೀ ಚುಂಚು ಸ್ವಲ್ಪ ಹಾಕೋಬೇಕು ಒಳಗಡೆ. ಅದೇ ಈಗ ಇಬ್ರು ಕೂಡಿ ಬರ್ಸ್ಬೇಕಂತ ಅಷ್ಟ್ರೊಳಗೆ ಬಂದು ಹೋಗ್ಕೊಂಡೆಲ್ಲ ನೀವು ಬರಾವಣಿ ಅಪ್ಪ. ನೀವು ಆಗತ್ತ ಕಾಲೇ ಇಟ್ಕೊಂಡ್ರೆ ನಾವೇನು ಹಂಗೆ ಕತ್ಕೊಳ್ಳಿ. ಇನ್ನ ಒಂಥರ ತಡ ಮಾಡಿದೆ ಅಂದ್ರೆ ಭಾಳ ಚಲೋ ಆತಿತ್ತು ಮಮ್ಮ. ತಮ್ಮ ಇಲ್ಲೇ ಮಕ್ಕಳು ಮಾಡೋದಿಲ್ಲ, ಇಲ್ಲಿ ಬರೀ ತಯಾರ ಮಾಡೋದು ಸಾಧ್ಯ. ಇಲ್ಲ ಇಲ್ಲ ಒಂದು ಚಾನ್ಸ್ ತಗೋಬೇಕಂದಿದೆ. ಆಮೇಲೆ ತೊಳಗತ್ತಿ ಯವ್ವ ಮಗಳ ಏನಪ್ಪ ನಿಂದೇನು ಅದು ಏನು ಸುಮ್ಮನೆ ಇಲ್ಲ ಹೋಗೋದೈತಿ ಅದಕ್ಕ ಹೋಗೋ ದಾರಿಗೆ ನಿಂತಿದ್ದೆ. ನೀನೇ ಬಂದಿ. ಈಗ ನಾ ಬರ್ತೀನಪ್ಪ. ಸಂತಿಗೆ ಹೋಗಿ 1-2 kg ಬೀಜ ತರ್ತೀನಿ. ಮತ್ತೆ ನಾಳೆ ಮಾರಕ್ ಬೇಕಲ್ಲೋ ನನ್ನ ಹಳೆದಪ್ಪ. ನಾವು ನನಗೆ ಸಂತಿಗೆ ಹೋಗೋದು ಬೇಡ, ನೀ ಬೀಜ ತರೋದು ಬೇಡ. ನಿಂದಿನ ಬುಟ್ಟಿ ಮೌಲ್ಯಾಗ ಎತ್ತರೂ ನಡೀತದ. ಆದ್ರೆ ನೀ ಸಂತೆಗ ಮಾರಾಕ್ ಹೋಗ್ಬೇಡ ಯವ್ವ ಮಗಳ. ಯಾಕಂದ್ರೆ ನಾ ನಾಳೆಗೆ ಸುಲಾಪುರಕ್ಕೆ ಹೊಂಟೀನಿ. ಬರ್ತ 2 ಚೀಲ ಶೇಂಗಾ ಬೀಜ ನಾನೇ ತಗೊಂಡು ಬರ್ತೀನಿ. ಅಲ್ಲಿ ತಕ್ಕ ಬುಟ್ಟಿ ಮೌಲ್ಯಾಗ ಎತ್ತು ಏನು ಚಿಂತಿಲ್ಲ ನನಗೆ. ನಾನು ಬರ್ಲೇಪ್ಪ. ನೀ ಬರ್ತಿ ನಡಿಲ್ಲ ನಡಿ ಅಂದ್ರೆ ಬರ್ತಿ. ಅಪ್ಪ ಅಪ್ಪ ನನ್ಗೆ ನೀನು ಬೇಕಪ್ಪ. ಅಪ್ಪ ಅಪ್ಪ ನನ್ಗೆ ನೀನು ಅಂತಾವ್ ಬಂದಪ್ಪ ಮಣಮುಕ್ ಹಾವಿನಂತವ. ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಒಳಗ ಆ ವಿಲನ್ ಶಿವರಾಜ್ ಅಡ್ಡ ಬಂದಾಗ ಅಡ್ಡ ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟ. ಇನ್ನ ಜರ ಲೇಟ್ ಮಾಡಿಬಿಟ್ರಿ ಏನೇನಾಗುತ್ತೋ ಏನೇನು. ಹೋಗ್ಲಿ ಇವತ್ತು ಇಂಡಿ ಮಾಡ್ಲಿ ಬಿಲ್ಡಿ
ಚಂದಾಗಿ ಮಾತಾಡಿ ನಿಂತ್ಕೊಂಡ. ಆದ್ರೂ ಹುಡುಗಿ ಮನಸ್ಸು ನೋಡಿದ್ರ ಹೂವಿನಂಗ ಐತಿ. ನಮ್ಮ ಇಡ್ಲಿ ಚಟ್ನಿಗೆ ಮಳ್ಳ ಆಗಬೇಕು ಅನಿಸ್ತದ. ನಮ್ಮ ಚಟ್ನಿ ರುಚಿಯನ್ನು ಸಾಧಾಯಿಸ್ತಿದ್ರೇನು ಬೆಳತನ ಎಡ್ಡೋ ಕಾಲ ಹಿಗ್ಗಿಸಿ ಅಳಸ ಬರ್ತೈತಲ್ಲ, ಅದ್ರ ರುಚಿ ಯಾನ್ ತಿಂದ್ರಿ ನೀವು? ಆ ಇಡ್ಲಿ ಚಟ್ನಿ ರುಚಿಗ ಹುಡುಗಿ ಮಳ್ಳ ಆಗ್ಲೇಬೇಕು. ಆ ಹುಡುಗಿ ಒಂದ್ ವೇಳೆ ನನಗ್ ಒಲ್ದಿದ್ರೆ ಮುಂದಿನ ವರ್ಷ ಬರೋ ನಮ್ಮ ಬಸವೇಶ್ವರ ಜಾತ್ರೆ ಒಳಗೆ ಸಾಮೂಹಿಕವಾದ ಮದುವೆನೇ ಆಗಿಬಿಟ್ರಾಯ್ತು. ಇನ್ನು ಬರ್ತೀನಿ ಮತ್ತೆ ಭೇಟಿ ಆಗ್ತೀವಿ. ವರದಕ್ಷಿಣೆ ತಾರಕಕ್ಕೆ ಆ ಹೆಣ್ಣನ ಸೀಮೆ ಎಣ್ಣೆ ಹಾಕಿ ಸುಟ್ಟು ಬಿಟ್ಟಿದ್ದಾರೆ. ನೋಡ್ತೀವಿ ಏನು ಮಾಡೋದು? ಹಣದ ಆಸೆಗಾಗಿ ಮಾನವರು ಎಂತೆಂತ ಕೀಳು ಕೃತ್ಯ ಮಾಡ್ತಾ ಇದ್ದಾರೆ. ಹಣಕ್ಕಾಗಿ ತಾಯಿ ಹಾಗೂ ತಂಗಿಯನ್ನ ಸೂಳೆತನಕ್ಕೆ ಹೆದರಿಸೋದು ಬಿಡುವುದಿಲ್ಲ ಈ ಜನ. ನೋಡ್ತೀನಿ ಹೆಣ್ಣಂದ ಮೇಲೆ ಎಲ್ಲರೂ ಅಷ್ಟೇ. ಆದ್ರೆ ನಾನು ನಿನ್ನ ಮದುವೆ ಆದ ಮೇಲೆ ನಿನ್ನ ಬಗ್ಗೆನೂ ಕೂಡ ನಾನು ವಿಚಾರ ಮಾಡಬಾರದು. ಯಾಕಣ್ಣ ಹಗಲೆಲ್ಲ ನನ್ನ ಮದುವೆ ಚಿಂತೆ, ಕಾಲ ಬಂದಾಗ ತಾನೇ ಆಗುತ್ತೆ. ವೀರರಾಣಿ ಅಕ್ಕ ಮಾಡೋದಕ್ಕೆ ಇರ್ತೀನಣ್ಣ. ಆದ್ರೆ ನೀನು ಕೊನೆಗೆ ವೀರರಾಣಿ ಅಕ್ಕ ಮಾದೇವಿ ಅಂತ ಇದ್ದರು ಕೂಡ ಈಗಿನ ಕಾಲದಲ್ಲಿ ಕೌಶಿಕನಂತ ಕಾಮಕರು ಕೂಡ ಇದ್ದಾರೆ. ನೋಡ್ತೀನಿ ಅದೇ ರೀತಿಯಾಗಿ ನೀನು ಮರು ಮದುವೆ ಆಗದಿದ್ದರೂ ಕೂಡ ಪರವಾಗಿಲ್ಲ. ಆದ್ರೆ ಈ ಮನೆತನಕ್ಕೆ ನನಗೋಸ್ಕರವಾಗಿ ಮರು ಮದುವೆಯಾಗಿ ಈ ಮನೆತನದ ಕೀರ್ತಿ ತರಬೇಕ ತಂಗಿ, ಕೀರ್ತಿ ತರಬೇಕು. ಹಿರಿಯರ ಮಾತಿಗೆ ಮನ್ನಣೆ ಕೊಟ್ಟು ಕೌಶಿಕ ಮಹಾರಾಜ ಮದುವೆ ಆದಂತ ಅಕ್ಕ ಮೇಲೆ ಸೌತರವೇ ಸೂತ್ರವಾಗಿರುವಣ್ಣ. ಸತ್ಯವಾದ ಸಾವಿತ್ರಿ ಮದುವೆ ಆದ ಗಂಡನ ಕಳೆಕೊಂಡು ವಿಧವೆ ಆದಳಲ್ಲಣ್ಣ. ಅದಕ್ಕೆ ಯಾರ ಅನಿವಾರ್ಯ ಯಾರೇನು ಬರ್ದಿರಣ್ಣ. ಹೌದು, ಸತಿ ಸಾವಿತ್ರಿ, ಸತಿ ಸಾವಿತ್ರಿ ಎಂಬ 5 ಅಕ್ಷರ ಈ ಭಾರತ ಭೂಮಿಯಲ್ಲಿ ಅಳಿಸಲಾಗದ ಅಕ್ಷರ. ಸತಿ ಸಾವಿತ್ರಿ ಅಂತ ಹಾಕಬೇಕು ಬೇಡ. ನನಗೆ ನೀನು ಈ ಒಂದು ಮನೆತನಕ್ಕೆ ಕೀರ್ತಿ ತಂದು ಈ ಅಣ್ಣನಿಗೋಸ್ಕರ ಮರು ಮದುವೆ ಆಗಲೇಬೇಕು ತಂಗಿ. ಆ ಕಾಲ ಬಂದಾಗ ಮಾತಾಡೋಣ. ಸರಿ, ನಮ್ಮಣ್ಣ ಬರೋದು ಹೊಸ ಇದ್ದು ನಾನು ಅಡುಗೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ದೇವ್ರ ಹತ್ರ ಏನು ಬೆಡ್ಕೊಳ್ತಾ ಇದೆಯಾ? ಆದಷ್ಟು ಬೇಗ ನಿನ್ನ ಮದುವೆ ಆಗ್ಲಿ ಅಂತ ತಾನೆ? ಛೇ, ಹಾಗೆ ನಿಲ್ತಾನೆ. ನನ್ನ ತಂಗಿಗೊಂದು ಮದುವೆ ಆಗಿ ನನ್ನ ತಮ್ಮನಿಗೊಂದು ಒಳ್ಳೆಯ ನೌಕರಿ ಸಿಗಲಿ ಅಂತ ದೇವರಿಗೆ ಬೆಳ್ಕೊಳ್ಳಿ. ಅಣ್ಣ, ನಿಮಗೊಂದು ವಿಷಯ ಹೇಳಬೇಕಾಗಿತ್ತು. ಇವತ್ತು ದಾರಿಯಲ್ಲಿ ಬರುವಾಗ ಅನಂತಪ್ಪನವರ ಮಗ ನಾಗರಾಜ್ ಸಿಕ್ಕಿದ್ದ. ಲಗ್ನದ ಬಗ್ಗೆ ವಿಚಾರಿಸಿದಾಗ ನಿಮ್ಮ ಒಪ್ಪಿಗೆ ಆದರೆ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದ. ನಾನು ಅವನಿಗೆ ನನ್ನ ಮನೆಯಲ್ಲಿ ನನ್ನ ಹಿರಿಯಣ್ಣನಿದ್ದಾನೆ, ಅವರನ್ನು ಕೇಳಿ ಹೇಳುತ್ತೇನೆ ಎಂದು ಹೇಳಿದೆ. ಅಣ್ಣ, ಮೊದಲೇ ಅವನ ಬಗ್ಗೆ ಏನಂತ ಜನರೆಲ್ಲ ಅನ್ಕೊತಿದ್ದಾರೆ. ಆದ್ರೆ ನೀನು ಅವನ ಮೆಚ್ಚಿ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲೋ. ಆದ್ರೆ
ಈ ಒಂದು ಮದುವೆಯಲ್ಲಿ ನನ್ನ ತಂಗಿ ಸಂತೋಷವಾಗಿರ್ತಾಳೆ ಅಂತ ನನಗೇನು ನಂಬಿಕೆ ಇಲ್ಲ. ಅಣ್ಣ, ಅವನು ಮೊದಲಿನಂತೆ ಇಲ್ಲಿಗ ತುಂಬಾ ಸುಧಾರಿಸಿದ್ದಾನೆ. ಊರಿನ ಮೇಲೆ ಆಗದವರು ಇರುತ್ತಾರಣ್ಣ. ಅವರ ಮಾತಿಗೆ ನಾವು ಕಿವಿ ಕೊಡಬಾರ್ದಣ್ಣ, ಕಿವಿ ಕೊಡಬಾರ್ದು. ಮೊದಲೇ ನನ್ನ ತಂಗಿಯನ್ನು ನಾಗರಾಜನ ಕೊಟ್ಟು ಮದುವೆ ಮಾಡಿದ್ರೆ ಅವಳ ಬಾಳಿಗೆ ಆಗ್ತಿದ್ದೇನಣ್ಣ. ಹೇಳಣ್ಣ, ಹೇಳು. ನೋಡು, ಮೊದಲಾಗುವ ಕಥೆ ನಮಗೆ ಗೊತ್ತಿದ್ರೆ ನಾವೇಕೆ ಇನ್ನು ಮುನ್ಸೂಚನೆ ಬಗ್ಗೆ ತಿಳ್ಕೊಳ್ತೀವಿ. ನೋಡು, ರಾವಣ ಸೀತೆಯನ್ನು ಹೊತ್ತೊಯ್ದು ಆ ರಾಮನ ಕೈಯಿಂದ ಬಾಣಿನಲ್ಲಿ ಸುತ್ತಾಡ್ತದೆ ಅಂತ ಅವನಿಗೆ ಗೊತ್ತಿದ್ರೆ ಅವನಿಂದ ಅದೇ ರೀತಿಯಾಗಿ ಕೀಚಕ ಭೀಮನ ಕೈಯಲ್ಲಿ ವಧೆ ಆಗ್ತದೆ ಅಂತ ಗೊತ್ತಿದ್ರೆ ಅವನೇಕೆ ಪಾಂಚಾಲಿಯನ್ನು ಕೆಣಕುತ್ತಾ ಇದ್ದ. ಹುಚ್ಚ ಅವರವರ ಅದೃಷ್ಟ ಅವರಿಗೆ ಬಿಟ್ಟಿತ್ತು. ಆಯ್ತಣ್ಣ. ಅಣ್ಣ, ನೀನು ಒಪ್ಪಿಕೊಂಡರೆ ಅವರನ್ನು ಕನ್ಯಾರ್ಥಿಯಾಗಿ ಬರಲು ಹೇಳುತ್ತೇನೆ. ಅವರು ಇದೇ ವಾರದಲ್ಲಿ ನಾಳೆಗೆ ಕನ್ಯಾರ್ಥಿಯಾಗಿ ಬರುತ್ತಿರುತ್ತಾರೆ. ಒಪ್ಪಿಗೆ ಆದರೆ ಇದೇ ವಾರದಲ್ಲಿ ಮದುವೆ ಕೂಡ ಆಗ್ತೀನಿ ಅಂತ ಹೇಳ್ತಾರೆ. ನನಗೂ ಸರ್ಕಾರದವರು ಅರ್ಜಿ ಫಾರ್ಮ್ ಕಾಲ್ ಮಾಡಿದ್ದಾರೆ. ನಾನು ಹೋಗಿ ಪೋಸ್ಟ್ ಹಾಕಿ ಬರುತ್ತೇನೆ. ಬರುವಾಗ ನನಗೆ ಬೇಕಾಗುವ ಎಲ್ಲ ಸಾಹಿತ್ಯ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರುತ್ತೇನೆ. ತೆಗೆದುಕೊಂಡು ಒಳಗಡೆ ಅಡಿಗೆ ಎಲ್ಲ ಮಾಡಿದ್ದೀನಿ, ಊಟ ಮಾಡಿ. ಹಿಂದೇಕಮ್ಮ ದೇವರ ಪೂಜೆ ಇವನು ಬಸವೇಶ್ವರ ಹುಟ್ಟಿದ ದಿನ ಜಯಂತಿದೆ, ಅದಕ್ಕಾಗಿ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ. ಅಂದ್ರೆ ನಿನಗೊಂದು ಒಳ್ಳೆಯವರ ಸಿಗ್ಲಿ ಅಂತ ತಾನೆ? ಹಾಗೇನಿಲ್ಲಣ್ಣ, ನೀವಿಬ್ಬರೇ ಒಳ್ಳೆ ನೀಡಲಿ ಅಂತ ದೇವರ ಹತ್ರ ಬೇಡ್ಕೊಳ್ಳೋದಕ್ಕೆ. ಆಯ್ತು ತಂಗಿ, ನಾವು ಶುಭ ಸಮಯ ಮಾತಾಡ್ತಿರುವಾಗಲೇ ಆರ್ತಿಯ ತಾಟವನ್ನು ತೆಗೆದುಕೊಂಡು ಬಂದೆ. ಇದು ಒಂದು ಶುಭ ಸಂಕೇತ. ತಂಗಿ, ನಿನ್ನನ್ನು ನೋಡಲು ನಾಳೆ ಹೊರವರು ಬರುತ್ತಿದ್ದಾರೆ. ಆದಷ್ಟು ಬೇಗ ಪೂಜೆ ಮಾಡಿ ಬೇಗ ಮನೆಗೆ ಬಾ. ನಾನು ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಮನೆಗಾಳೆ ಬೇಗ ಮನೆಗೆ ಬಂದ್ಬಿಡ ಮಾತಾಡಿ. ಆಯ್ತಣ್ಣ, ಬೇಗ ಬರ್ತೀನಿ. ಇಂದು ಬಸವ ಜಯಂತಿ. ಜಾತ್ರೆಗೆಂದು ಬಣ್ಣ ಬಣ್ಣದ ಸೀರೆ ಉಟ್ಟು ಬಸವಿ ರೂಪದ ಹೆಣ್ಣುಗಳು ಒಂದೊಂದಾಗಿ ಬರ್ತವೆ. ಚಿಕ್ಕ ಚಿಕ್ಕ ಹೆಣ್ಣುಗಳನ್ನು ಕಾಮ ತೃಪ್ತಿಯಾಗೋರ್ಗೂ ಕಾಮಿಸಿ ಕೈ ಬಿಡೋದೇ ನನ್ನ ಕೆಲಸ. ದಯ
ಅವಳ ತಂಗಿ ವಿಷಯ ಇನ್ನೂ ತಿಳಿಸಿರ್ಲಿಲ್ಲ. ಅವಳಿಂದು ಪೂಜೆಗೆಂದು ಬಂದೇ ಬರ್ತಾಳೆ. ಮೊದಲ ಪ್ರೀತಿಯಿಂದ ಒಲಿಸಲು ಪ್ರಯತ್ನಿಸುತ್ತೇನೆ. ಒಪ್ಪಲಿಲ್ಲ ಅಂದ್ರೆ ಬಲಾತ್ಕಾರದಿಂದ ಆದರೂ ನನ್ನ ಸೇಡು ತೀರಿಸಿಕೊಳ್ಳುತ್ತೇನೆ. ದಯಾನಂದ ನನಗೆ ಕಳ್ಳ ಕದಿಮೆ ಎಂದು ಹೀಯಾಳಿಸಿ ನಿನ್ನ ತಂಗಿಯನ್ನು ಮತ್ತೊಬ್ಬರ ಮನೆಗೆ ದಾರಿಯನ್ನು ಕೊಟ್ಟಿಲ್ಲ. ಈಗ ತೋರಿಸ್ತೀನಿ ಈ ನಾಗರಾಜನ ಕೈಯ ಕೆಳಗ ಆಗ ತಿಳಿಯೋದು ನಿನಗೆ ಬೆಂಕ. ಕೊನೆಗೆ ತಿರ್ಪಬೇಡಿ, ತಿರುಗಿ ತಿರುಗಿ ಹೊಡಿಬೇಕು. ಹೆಣ್ಣಿಗೆ ತಕ್ಕ ಯವನದಿಂದ ಕುಂದು ನಿಂತಿರುವ ರಂದೆ ಒಂಬತ್ತಿ ನಾಲ್ಕು ಕುಂತಿದೆ. ಹೇಗಾದರೂ ಮಾಡಿ ಆ ಹೆಣ್ಣಿನ ಸುಖ ನಾನು ಉಣ್ಣಲೇಬೇಕು. ಬಡ ಭಿಕಾರಿ ಎಂದು ಹೇಳಿದೆಯಲ್ಲ, ಈಗ ನಾನು ಅಗರ್ಭ ಶ್ರೀಮಂತ. ಬೆಂಗಳೂರು ಬ್ಯಾಂಕ್ ಲಕ್ಷ್ಮಿ ನನ್ನ ಕೈವಶದಲ್ಲಿದ್ದಾಳೆ. ಬೇಡಿದವರಿಗೆ ಬೇಡಿದಷ್ಟು ಹಣ ಬಿಸಾಕಿದರೆ ಮಾಡಿಕೊಂಡು ಹೆಂಡತಿನ ಮಲಗಲು ಕಳಿಸಲು ಈಗಿನ ಕಾಲದಲ್ಲಿ ನಿನ್ನ ತಂಗಿ ಯಾವ ಗಿಡದ ತಪ್ಪಲು. ಇಂದು ನಿನ್ನ ತಂಗಿ ನನ್ನ ಬಲಾತ್ಕಾರಕ್ಕೆ ಒಪ್ಪಿದರೆ ನಾಳೆ ನಿಮ್ಮ ಮನೆಗೆ ಕನ್ಯಾರ್ಥಿಯಾಗಿ ಬರುವೆ. ಎಲ್ಲ ಗಾಡ್ ಈಸ್ ಗ್ರೇಟ್. ನೆನಪಿಸೋಕೆ ಅಂಕುಶ ಇರ್ಬೇಕು. ಹುಲಿ ನೋಡ್ಯಾಕೆ ಹುಲಿನೇ ಕಟ್ಟಬೇಕು. ದುನಿಯಾ ನಮ್ದಾಗಬೇಕಂದ್ರೆ ದೌಲತ್ತು ದಮ್ಮು ಎರಡೂ ಇರಬೇಕು. ಜೀವನದ ಸೋಲು ಗೆಲುವು ಏಣಿ ಆಟದಲ್ಲಿ ಸೋತವನು ಸುಡ್ಗಾಡ ಸೇರಿದರೆ ಗೆದ್ದವನು ಇತಿಹಾಸ ಸೃಷ್ಟಿಸೋದು. ಲಂಡನ್ ಹರಿಯಾಗ ಹಬಸಾಕ ನೀರಿಗೆ ಬಂದೇನಾ
ಕಣ್ಣ ಹೊಡೆದು ಕೈ ಮಾಡಿ ನನ್ನ ಕರೆದೇನ ನಾರಿಯಾಗ ಹಂಸ ಕೈಯರಿಗೆ ಬಂದೇನ ಕಣ್ಣ ಹೊಡೆದು ಕೈ ಮಾಡಿ ನನ್ನ ಕರೆದೇನ ಛೇ 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 ಎಂತ ದೊಡ್ಡೋಳವ್ರಿ ಅಪ್ಪ ಇದು ಸಂದಿ ತಿರುಗಾದ್ರೆ ಇವ್ರು ಕಚ್ಚಿ ಬಾಜಾರ್ ಆಗ್ಯದಲ್ರಿ ನಮ್ಮಂತವ್ರು ಊರಾಗ ಹೋಗಿ ಬರ್ಬೇಕಾದ್ರ ಬಹಳ ಕಷ್ಟ ಐತ್ರಿ ಯಾರ ತಗಸೋತ್ರಿ ಏನ್ರಿ ಏನಂತ ತಿಳ್ಕೊಂಡ್ರಿ ಫೋಟೋ ರೀ ಫೋಟೋ ತಂಡಿ ತಂಡಿ ಹವಾದಾಗ ಬಿತ್ತ ಜಂಪರ ಗುಂಡಿ ಎಷ್ಟಾದ ತಿಂಡೆ ಬಾಯಾಗ ಕೊಡತ್ತೇನೆ ಒಂಡೆ ಎಷ್ಟ ಹುಡುಗಿ ನಿನ್ನ ತಿಂಡೆ ಎಷ್ಟಾದ ತಿಂಡೆ ಬಾಯಾಗ ಕೊಡತ್ತೇನೆ ಒಂಡೆ ಎಷ್ಟ ಹುಡುಗಿ ನಿನ್ನ ತಿಂಡೆ ಪಪ್ಪಿದೆ 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 ಪಾರಲ್ಲ ಪಪ್ಪಿದೆ 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 ಪಾರಲ್ಲ ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಟ್ಟೆ ಮನ್ಯಾಗ ಬಾರಿ ಐತಿ ಕೆಂಪನ ಪಟ್ಟೆ ಹಾಗಾರೋ ಬಿಡದಿಲ್ಲ ಮೂರ ಎಕರೆ ಮಾತೆ ಹಾಗಾರೋ ಬಿಡದಿಲ್ಲ ಮೂರ ಎಕರೆ ಮಾತೆ ಅಲ್ಲ ನೋಟ ಕಟ ಮಟ ಹೊರತಾಳಿಕಿ ಚಟಲಟ ಒಗಿಯಾಕ ಬರ್ತಾಳ ಹಳ್ಳಕ ಒಗಿಯಾಕ ಬರ್ತಾಳ ಹಳ್ಳಕ ಹುತ್ತ ಹಿಡ್ತಾಳ ಕಮ್ಮನಲ್ಲಿ ಕೆಡ್ತಾಳ ಕಟರ್ನಾಗ ಇಲ್ಲಿ ಮಾಲ ಕುದಲ ಕಟ್ಟಿ ಹೊಡ್ತಾಳ ಕರಿಕಟ್ಟ ತಿರುಗುವಂಗ ನನ್ನ ಮುಂದೆ ನಾಟಕ ನಡೆಸ್ತಾಳ ಮೈನಾಲ ಊಟ ಸೇರಿ ನಾಲ್ಕ ಎತ್ತಿ ಜಾಸ್ತಾಳ ಬಾಜು ಮನ್ಯಾಗ ಬಾರಿ ಗಲ್ಲದ ಪೋರೆ ಹಳ್ಳೆ ನೋಡ್ಯಾಡ ನನ್ನ ಮಾರೆ ಕೆಂಪ ಗಲ್ಲದ ಪೋರೆ ಹಳ್ಳೆ ನೋಡ್ಯಾಡ ನನ್ನ ಮಾರೆ ಬಾರಿಗೆ ಬರಬಲ್ಲೆ ಗದಗದ ಬಯಾಕೆ ಕೊಡಬಲ್ಲೆ ಕೆಂಪ ಗಲ್ಲದ ಪೋರೆ ಹಳ್ಳೆ ನೋಡ್ಯಾಡ ನನ್ನ ಮಾರೆ ಕೆಂಪ ಗಲ್ಲದ ಪೋರೆ
ಸ್ವಾನಿದೆ ಬಿಟ್ಟು ನಾವಂದಾಗ ಉರಿತೈತಿ ಗರಂ ಗರಂ ಶೇಂಗಾ ಉರಿತೈತಿ ಯಾರಿಗೆ ಶೇಂಗಾ ತಗಸ್ಕೋತೀರಿ ಏನ್ರಿ ನೀವು ಏನಂದ್ರೆ ನೀವು ತಗಸ್ಕೋತೀರಿ ಅನ್ನೋ ಅಂದ್ರಿ ಏಯ್ ಯಾಕಲ್ಲ ಕಿಸನಂಗ್ರಿ ಹಳೆ ಕಿಸನಂಗ್ರಿ ಏನ್ ತೆಗೆದುಕೊಳ್ಳಕ ಇವೇನ ತಿರುಪತಿಗೆ ಶ್ರೀಶೈಲಕ್ಕೆ ಬಿಟ್ಟಿಲ್ಲ ನಾವು ಏನಿಲ್ಲ ಏಯ್ ನಿಜಾಮ ಮಿಸ್ ಬಾಯಿ ಅವ್ರ ನಾ ಮೀಸಿ ಬಾಯಿ ಅಲ್ಲ ಯಾರಿದ್ರಿ ನಾನು ಉರ್ಕಡ್ಲಿ ಸಂಗವ್ವ ನೀವು ತಪ್ಪ ತಿಳ್ಕೊಂಡಿರಿ ನಾವು ಫೋಟೋ ಹೊಡೆಯೋ ಪಾಪನ ಇದ್ದೇವ್ರಿ ಪಾಪ ಮಾಡಿದ ಇದನ್ನ ಹಿಡ್ಕೊಂಡು ತಿರ್ಗಾಕತ್ತೀರಿ ಇದು ಡಬ್ಬ ಅಂದ್ರೆ ಇದು ಕ್ಯಾಮ್ರಾ ಫೋಟೋ ಹೊಡೆಯೋದೈತಿ ಫೋಟೋ ಹೊಡ ಕ್ಯಾಮ್ರಾ ಐತೆ ಮತ್ತೆ ಅಂತ ತಿಳ್ಕೊಂಡಿ ಅವಾಗ ಹೇಳ್ಬಾರ್ದೇನ ನಾ ಬೇರೆ ತಿಳ್ಕೊಂಡಿದ್ದೆ ಏನ್ ತಿಳ್ಕೊಂಡಿ ಫೋಟೋ ಹೊಡ್ಸ್ಕೊಳ್ದೈತೇನ್ರಿ ಏನ್ ಮಾಡೋದ್ರಿ ನಾನು ಸಣ್ಣಕ್ಕಿದ್ದಾಗ ಹೊಡ್ಸ್ಕೋಬೇಕು ಅಂತ ಇಷ್ಟ ಆಗಿತ್ತು ಆದ್ರ ನಮ್ಮಪ್ಪ ಬ್ಯಾಡ ಮಗಳ ಬ್ಯಾಡ ನೀ ಹೊಡ್ಸ್ಕೋಬೇಡ ನಾನು ಸಣ್ಣಕ್ಕಿದ್ದಿದ್ರಾಗ ನಿಂಗೆ ಏನು ತಿಳಿಯಂಗಿಲ್ಲ ವಯಸ್ಸಿಗೆ ಬಂದಾಗ ಹೊಡ್ಸ್ಕೊಳಕತ್ತಿ ಅಂತ ಅಂತಿದ್ದ ಈಗ ನಾ ಹೊಡ್ಸ್ಕೊಳೋ ವಯಸ್ಸಿಗೆ ಬಂದಿನಿಲ್ರಿ ಹೊಡ್ಸ್ಕೋ ವಯಸ್ಸಿಗೆ ಬಂದಿರಿ ಒಂದ್ ಜರ ಸಣ್ಣ ಬಿಟ್ಟು ಹೋದ್ಕೊಂಡು ನೋಡು ನಿಂದು ಮಾಲಾಸಿರಿ ಹೋದ್ ಬಂದಂಗ ಬರ್ತೈತಿ ಹಂಗಂದ್ರ ಒಂದೇ ಹೊಡಕ್ ಎಷ್ಟು ತಗೋತೀರಿ ಪೂರ ಹೊಡ್ಲಿಕ್ಕ 12 ರೂಪಾಯಿ ಹಾಫ್ ಹೊಡ್ಲಿಕ್ಕ 8 ರೂಪಾಯಿ ಒಮ್ಮ ಹೊಡ್ಸ್ಕೊಂಡು ಹೋಗ್ತೈತಿ ಒಮ್ಮ ಪೂರಾ ಹೊಡ್ಸ್ಕೊಂಡು ಬಿಡೋ ಚಂದ ಹೌದು ಹೊಡ್ಸ್ಕೊಂಡ್ರು ಒಮ್ಮೆ ಪೂರ್ತಿನೇ ಹೊಡ್ಸ್ಕೋದು ಅರ್ಧ ಯಾಕೆ ಹೊಡ್ಸ್ಕೋಬೇಕ್ರಿ ಹಂಗಾದ್ರ ನೋಡ್ರಿ ನಮ್ ಕಡೆ ಅಷ್ಟೊಂದು ರೊಕ್ಕ ಇಲ್ಲ ಎಷ್ಟವ ಮ್ಯಾಲಿನ 2 ಕೊಡ್ತೀನಿ ಉಳಿಕಿನ ಆಮೇಲೆ ಕೊಡ್ತೀನಿ ಯಾರು ಬೇಡ ಅಂತಾರ ಇಂತ ಮಾಲ ಮ್ಯಾಲಿನ ಯಾಡ್ ಕೊಡ್ತಾ ನನ್ನ ಹೊಡಿ ಅಂದ್ರೆ ಯಾರೇ ಬಿಡ್ತಾರ ತಿಳಿದ್ರೆ ಮ್ಯಾಲಿನ ಯಾಡು ನನ್ನ ಕೈಯ ಕೊಡು ಹೋಗೋ ಫೋಟೋ ಹೊಡೆದ ಕೊಟ್ರಾಯ್ತು ಬೇರೆ ಹೆಂಗಂದ್ರೆ ಮ್ಯಾಲಿನ 2 ಕೊಟ್ಟು ಕಳಿಸ್ತೀನಿ ತಡೀರಿ ಯಾಕ್ರಿ ನೀವು ಎಷ್ಟು ಗಡಬಡ ಮಾಡ್ತೀರಿ ಗಡಬಡ ಮಾಡಬೇಡ್ರಿ ಹೊಡ್ಯಾಳಿಗೆ ಸಮಾಧಾನ ಹೊಡ್ಸ್ಕೊಂಡ್ರ ಸಂತೋಷ ನಾನು ಹೇಳಿ ಜರ ಬುಟ್ಟಿ ತಳಗಿಡ್ರಿ ಬುಟ್ಟಿ ತಳಗಿಡ್ರಿ ಜರ ತಾಳಿ ಹೊರಗೆ ಹಾಕ್ರಿ ಅಯ್ಯೋ ತಾಳಿರ ಇನ್ನ ಮದುವೆನೇ ಆಗಿಲ್ಲ ನಮ್ಮ ಅಕ್ಕಂದ್ರೆ ಯಾರ ಬಂದಾರೆ ಅವ್ರ ಕಡೆ ಹೋಗಿ ಇಸ್ಕೊಂಡ್ ಜರ ತಾಳಿ ಅವ್ರದ್ದು ಯಾರ ಬರೀ ತಾಳಿ ಜನ ತಗೊಂಡು ಹಾಕೊಂಡ ಬಂದ್ರಿ ಅವ್ರ ತಾಯಿ ಜರ ಹಾಕೊಂಡ್ರಿ ನಾಳಿಗೆ ಶೋಭಾನ ಕಾರ್ಯಕ್ಕೆ ಅವ್ರ ಗಂಡ ಬಂದ ನನ್ಗೆ ಯಾಕೆ ಹಾಕೊಂಡಿ ನಿನ್ನ ಮುಂದೆ ಬಂದು ನಿಂತ ನೀ ಯಾರು ಹೋಗೋದು ಲಾಪ್ ಲಾಪ್ ಹಂಗ ಇದ್ರ ಹಂಗೆ ಹಿಡ್ಕೊಂಡ್ರೆ ನಡೆಯೋದಿಲ್ಲ ಬರ್ತದಲ್ಲ ಹಂಗ ಹಂಗೆ ಫಸ್ಟ್ ಕ್ಲಾಸ್ ಬರ್ತೈತಿ ನಿಂದ್ರು ಒಂದ್ ಜನ ಫೋನ್ ಕೊಡು ನಾ ಹೆಂಗ್ ಹೇಳ್ತಾ ಹಂಗ ಜನ ನೀ ಜರ ಫ್ಯಾಷನ್ ಮಾಡ್ರಿ ಅಗದಿ ಪದ್ಧತಿ ಹೊಡಿತ ರೆಡಿ ರೆಡಿ ನಿಂದ್ರು ಕಾಯ್ ಹೇಳ್ತಾ ನಾ ಫೋಟೋ ಕಾಯ್ ಹೇಳ್ತಾ ಒಂದು ಯಾಕೆ ಹೊಟ್ಟೆ ಕಿತ್ತು ಬಿಡಾಕತ್ತೈತೇನು ಜರ ಸಮಾಧಾನ ಮಾಡ್ರಿ ಒಡ್ಯಾಗ ಹೊಡಿತಾವ ಜರ ಪದ್ಧತಿ ಹೊಡಿತ ತಾಡ್ರಿ ಒಂದ್ ಜರ ಹಿಗ್ಗಿಸ್ತೀರೇನು ಏನ್ರಿ ಹಿಗ್ಗಿಸೋದು ಕಾಲ್ರಿ ಕಾಲ ಹಿಂಗಿದ್ರಿ ಒಡಿಯ ನಾನು ಯಾನದ ಬಾಟ ನಿಂತ ನಿಂತ್ರ ಆಯ್ತು ಈಗ ಯಾರ ಫೋನ್ ಕೂಡ ಚಂದ ಬರ್ತ ಹೇಳಿ ನಮಗ ಅನುಕೂಲ ಬರ್ತ ಹೊಂಡಿಕ ಒಂದ್ ಜರ ಇಳಿಸಲಾರ್ದೆ ಕೈಯಾಗ ಹಿಡ್ರಿ ಹಂಗ ನಾವು ತಿರುಗಾಡ್ತಾವ ಒಂದ್ ಜರ ಬಾಯಿ ಹೇಳಿದ್ದನ್ನ ಒಂದ್ ಜರ ಮ್ಯಾಲೆತ್ತು ಕೈ ಮ್ಯಾಲೆತ್ತಂದ ಮಧ್ಯಾಹ್ನ ಅವ್ರ ರಾತ್ರಿಯಾಗ ಕೈ ಮ್ಯಾಲೆತ್ತಂದ
ರಾಜಕುಮಾರ ಇತ್ತು ಚಂದ ಬರ್ತ ಹೋದ ರಾಜಕುಮಾರ್ ಹೋದ್ರ ಡಾಕ್ಟರ್ ರಾಜಕುಮಾರನು ಒಂದ್ ಜರ ಸರಿಸ್ತೀರ ಸೀರಿ ಸೆರಗ ತಂದು ಸಿಗಿ ಸಂದ ಹಲ್ಲ ಖುಷಿ ನೋಡ ಒಂದೆಲ್ಲ ಖುಷಿ ನೋಡ ಹಲ್ಲ ಹೌಸನಾಗ ಒಂದು ಹುಡಿಯಲ್ಲ ಕಿಚ್ಚಿ ಕಿರಿಗಿರಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನಗದೆ ಓಡಿ ಹಿಡದನ ಬರುವಾಗ ಹಳಹ ಹೊಡೆದು ನಿಂತು ಹಿಡಿಯಾಗ ಮನಸ ಮ್ಯಾಲ ನನ್ನ ಗೆಳತಿ ನನ್ನ ನೋಡಿ ನೀನಗದೆ ನೋಡಿ ನೀವೇ ಕೊಡಿ ಕೊಡ್ಯಾಕ ಕ್ವಾರ್ಟರ್ ಬೇಡಿ ಹೋತಮ್ಮ ಇನ್ನ ಗಾಡಿ ನಿಂದ ನನಗೆ ಗೊತ್ತಿಲ್ಲದ ಜೋರ್ ಹಂದ್ರಾಳ ತರಳಗಿ ನನಗ ಹೊಡಿತೀರೇನು ಅಂತ ಕೇಳಿದಾಗ ಆಗದ ಎಂಬುದು ನನಗೆ ಯಾಕೆ ಗೊತ್ತು ಹೋತಮ್ಮ ಏನೋ ಅಕ್ಕವ್ರು ಒಂದ್ ಜನ ಫೋನ್ ಕೊಟ್ರು ಏನ್ ಫೋನ್ ಕೊಟ್ಟಿದ್ರಿ ಈ ಮಾಲ ಎಂತ ಮಾಲವಿಯಪ್ಪ ಇದು ಸೇಬು ಹಣ ತಿನ್ನಂಗ ಆಗಿದ್ರಿ ಸೇಬು ಹಣ ನಾವು ಹುಸಿಡಿದಾಗ ಯಾಕಂದ್ರೆ ಒಂದು ಬಾಯಾಗ ಮಣ್ಣು ಹಾಕಿದ್ದಲ್ರಿ ಅಪ್ಪ ಮಗನ ಇದು ನಮ್ದು ಜೋಡಿಯದು ನಿನಗೆ ಬೇಕಾಗ್ತಂದ್ರೆ ಎಲ್ಲರೂ ಸೆಕೆಂಡ್ ಹ್ಯಾಂಡ್ ಸಿಗ್ತೀವಿ ಅಂತ ನೋಡ ಹೊಡಿತಿರ್ಲ ಫೋಟೋ ನೀವು ಲೇ ತಂಗಿ ಹೊಡಿತಾನ ನೀ ಹೊಡ್ಕೊಳ್ಳೋದು ಆದ್ರೆ ಯಾವ್ದಾಗ ಹೋಗಿ ಆರಾಮಾಗಿ ಎಸಿ ರೂಮ್ದಾಗ ಕೂತು ಹೊಡ್ಕೊತಿದ್ದೇವಲ್ಲ ಇವ್ನು ಕ್ಯಾಮ್ರಾ ಇವ್ನು ಯಾಕೆ ಕ್ಯಾಮ್ರಾ ಅಲ್ಲ ತಮ್ಮ ಅಕ್ಕಳೊಳಗೆ ಹೋಗಿ ಹೊಡೆಸ್ಕೊಂಬ ಅವನು ಕರಿಗೆ ಐತಿ ಕರಿಜಿಗೆ ದುಲಾಂಜನ ಬಲಿ ಹೊಡ್ಕೊ ಒಂದು ಕರಿಗೆ ಐತಿ ನನ್ನ ಬಲಿ ಹೊಡ್ಕೊ ಕರಿಗೆ ಐತಿ
ಯಾರ ಕೈಲಿ ಹೊಡ್ಕೊತಿ ಯಾರು ಪೂಜಾರಿ ಭೂಮಿ ಬೋಟದ ಕರೆಕ್ಟ್ ಅವನ ಕೈಲಿ ಹೊಡ್ಕೊತಿ ನೋಡ ಅವನು ಖರೀದಿ ಐತಿ ಅವರು ಪಕ್ಕಂದ್ರೆ ಫೇಮಸ್ ಕರೆಕ್ಟ್ ಅವ ನಮ್ಮ ಊರಾಗ ಅವನು ಹೊಡ್ಕೊತಿ ಖರೀದಿ ಐತಿ ನಮಗೇನು ಹೊಡ್ಸೋದಿಲ್ಲಪ್ಪ ಆಕಿಗೆ ಹೊಡಿ ನೀವು ಮೊದಲು ತಗೋಬೇಕಾಗ್ತೇವ ಹ್ಯಾಂಗ ಅನ್ನೋದು ಜರ ಸ್ವಲ್ಪ ನೋಡ್ರಿ ಫೋಟೋ ಹ್ಯಾಂಗ ಅನ್ನೋದು ಪೈಲ ನೋಡ್ರಿ ನೋಡಿ ಹೇಳ್ರಿ ನಮ್ಗ ಇವ್ರು ಬೆಂಗಳೂರಿಗೆ ಬಂದಾಗ ಸಿಕ್ಕಿದ್ರು ಅವರು ಫೋಟೋ ಹೊಡ್ಸ್ಕೊಂಡ್ರು ಮತ್ ಇವ್ರು ಎಲ್ಲಿರ್ತಾರ ನಿಮ್ ಫೋನ್ ಹಾರೇನ್ರಿ ಮನಿ ಅಂತೂ ನೋಡಿಲ್ಲ ಇಲ್ಲೇ ಇದೇ ರೋಡ್ ಮ್ಯಾಗ ಅಲ್ಲಿ ಮಾಧುಮಮ್ಮನ್ ದುಕಾನ್ದಾಗ ಒಂದು ವಿಮಾನ ತೊಗೊಂಡು ಪಿಚಿಕ್ ಉಗುಳ್ಕೊಂಡ್ ಇಲ್ಲೇ ತಿರ್ಗಾಡ್ತಾನ ಅವ ನೋಡಿದ್ರ ಕಂಡಾಪಟ್ಟಿ ಲಪುಟ ಗ್ಯಾಂಗ್ ಅಂದ್ರ ಅಂತವ್ರ ನೀ ಏನ್ ಮಾಡ್ಕೋ ಮರ್ಯ ನನಗೆ ಎಲ್ಲರೂ ಬಂದ್ಗಿಲ್ಲ ಫೋಟೋ ಹೊಡೆದು ಹಣ ಕೊಡುವುದ ಮ್ಯಾಲಾಗಿ ನನ್ನ ಆತ್ಮೀಯ ಗೆಳೆಯರಿದ್ದ ಮಾತಾಡ್ಸ್ಕೊಂಡು ಹೋಗಂತೇಳಿ ಬಂದ ನೀವು ಆದ್ರೆ ಏನು ಹೊಡ್ಸ್ಕೊಂಡು ಇರ್ತೇನೆ ಹೇಳ್ರಿ ಪತ್ನಿ ನೋಡ್ರಿ ಅವಂತ ಹೊಡ್ಸ್ಕೊಳಲ್ಲ ಬಿಡಲ್ಲ ಮತ್ತೊಬ್ರು ಹೊಡಕ್ ಬಿಡಂಗಿಲ್ಲ ನೀವ್ ಈಗ ನನ್ನ ಹೊಡಿತೀರಾ ಇಲ್ಲ ಅಷ್ಟೇ ಹೇಳಿ ನೀವು ಹೊಡಿ ಅಂದಾಗ ನಾ ಎಲ್ಲ ಸೈಡ್ ಬಿಟ್ಟೆ ಹೊಡಿತ ರೆಡಿ ನಾ ರೆಡಿ ಅನ್ನೋದಾಗ ಕಣ ಮುಚ್ಚಿ ನಿಂತ್ರಂದ್ರೆ ಫೋನ್ ಸರಿ ಬರ್ತದ ರೆಡಿ ಅನ್ನೋದಾಗ ಕಣ ಮುಚ್ಚಿ ಜರ ಹಿಡಿದು ಬಿಟ್ರೆ ಸರಿ ಬೀಳ್ತದ ಜರ ಇಲ್ಲ ಪ್ರಾಕ್ಟೀಸ್ ಕೊಟ್ಟ ಹಿಂಗ್ ಜಿರ್ಕೊತ ಹೊಡಿತ ಪ್ರಾಕ್ಟೀಸ್ ಕೊಡ್ತಾವ ಕರಿದರೆ ಕೇಳಕ್ ಬರ್ತಿತ್ತು ನರನೆಲ್ಲ ಹಂಗ ಹಾರಕತ್ತಿ ಒಮ್ಮೆ ಹಾರೇರಿ ಹೊಡಿಬೇಕಾಗ್ತದ ಕಾಡ್ಲಿ ಬಿಟ್ಟು ಹೊರದ್ರೆ ಜಾಮ್ ಬರೋಬರ ಆಗಲ್ಲ ಭಾರಿ ಮಾಡ್ತಿದ್ವಿ ಅರ್ಧ ಕಾಡ ಮನೆ ತೆಗೆದು ಬಂದ ಕಾಡ ತೆಗ್ದಿದ ಸಾಕು ಹೋಗ್ತೀರಿ ಕಾಡ ಮನೆ ಬಿಟ್ಟು ಬಂದ ಮೌಡಿ ಸ್ಟೀಲ್ ಹೊಡಿ ಸ್ಟೀಲ್ ಹೊಡಿ ಹೆಂಗ್ ಮೂಡೈತಿ ಅಂತ ನೋಡ್ಬೇಕಂದ್ರ ಅದಕ್ಕ 3 ತಿಂಗಳು ಬೇಕು ಇವನ್ ಹತ್ರ ಫೋಟೋ ತೊಳೆಯೋದಕ್ಕೆ ತೊಳೆ ಪೌಡರ್ ಮಷಿನೇ ಇರೋದಿಲ್ಲ ಇವ ಹೋಗಿ ಬ್ಯಾರೆಯವ್ರ ಹತ್ರ ತೊಳ್ಕೊಂಡು ಬರ್ತಾರ ಅದಕ್ಕೆ 3 ತಿಂಗಳು ಬೇಕು ಹೌದಾ ತಿಂಗಳು ಬೇಕಾ ಯಾಕೆ ನೀವು ತೊಳೆಯಕ್ ಆಗಂಗಿಲ್ಲ ತೊಳಿತೀನಿ ನಾ 3 ತಿಂಗಳ ನಾ 3 ನಿಮಿಷನಾಗ ಹೋಯ್ತ ಕಲಿಯುಗ ಇದು ಪೈಲ ಹೊಡೆದ 3 ದಿನ ಒಣೆ ಹಾಕಿ ತಗೊಂಡು 6 ದಿನಕ್ಕೆ ಹೊರಗೆ ಉಳಿತಿರು ನಂದು ಹಾಗಿಲ್ಲ ಮಸ್ತ್ ಹೊರದವ್ರ ತೊಳೆಯಕ ಯಾವಾಗಲೂ ಸ್ಟ್ರಾಂಗ್ ಫೋಟೋಗ್ರಾಫರ್ ಆದ್ರ ಪಾಪಡ್ ಹರಿಜಡ್ ಪಾಪಡ್ ಅಲ್ಲ ಈ ಅಕ್ರೂರ್ ತಾಲೂಕದಾಗ ವಯಸ್ಸಿಗೆ ಬಂದ ಮಾಲ್ ನನ್ನ ಬಳಿ ಹೊಡ್ಕೊಂಡು ಹೋಗ್ತಾರ ಹ್ಯಾಂಗ ಹೊಡಿತಮ್ಮ ಹೊಡೆದು ತೋರಿಸ್ಕೊಡ ಎಲ್ಲರಿಗೂ ನೋಡಂತ ಹೊಡಿರಿ ತಮ್ಮ ಏನಾಗಿ ಹೊಡೆದು ನೋಡಿಲ್ಲ ಅಥವಾ ಮತ್ತೆ ಹೊಡಿ 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 ಅಂತ ಸರ್ಕಾರ ಹೊಡಿತಾರ ಆತನ ಹೆಂಗ್ ಮೂಡೈತಿ ಅಂತ ತೋರಿಸು ನೋಡಿ ಬಾಳ ನನಗೆ ಹೊಡಕ್ಕೆ ಮತ್ತೆ ಡಿಜಿಟ್ ಕೊಡೋದು ತಿಳ್ಕೊಂಡ ಹೊಡ್ಕೊಳಿದ್ರೆ ಹೋಗ್ರಿ ಇಬ್ರಲ್ಲ ಹೊಲ್ದಾಗ ನೋಡ್ಕೊತ ನಿಂದ್ರಾಕತ್ತಿ ಮತ್ತಾಗ ಹೋಗ್ಬೇಕಾದ್ರ ಇಲ್ಲೇನಕ್ ಬರ್ತೀವ ನಿನ್ ಸಂಗಾಟ ಹೌದು ಹುಲಿ ನೀ ಕೇಳಕತ್ತಿಲ್ಲ ಹೆಂಗ ಹೊಡ್ ತೋರ್ಸನಕತ್ತಿಲ್ಲ ಮತ್ತೆ ಅದಕ್ಕ ಸೈಡ್ ಕರ್ಕೊಂಡು ಹೊಡಿತೇವೆ ಈಗ ಒಂದು ಯಮಸ ಚಾರ್ಜ್ ಹುಬ್ಬಳ್ಳಿ ಬಂದಿದೆ